ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಜೂನ್ 2024 ಗುರುವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಸಾಧ್ಯಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಕೆಲವು ಬಂಧಗಳು. ಅದಕ್ಕೂ ಮೊದಲು ಈ ತೊಂದರೆಯ ಮುಹೂರ್ತಗಳ ಬಗ್ಗೆ ನೋಡ್ಬಿಡೋಣ. ಬೆಳಿಗ್ಗೆ 10 ಗಂಟೆ 3 ನಿಮಿಷದಿಂದ 10 ಗಂಟೆ 58 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 38 ನಿಮಿಷದಿಂದ 4 ಗಂಟೆ 34 ನಿಮಿಷದವರೆಗೂ ಸಂಜೆ ಇರತಕ್ಕಂಥ ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ ಮಕ್ಕಳೇ. ಹೇಳ್ತಲೇ ಇರ್ತೇನೆ, ನೀವು ಹೇಳಿ ನಾವು ಮಾಡ್ಕೊಂಡು ಹೋಗ್ತೇವೆ ಅನ್ನತಕ್ಕಂಥ ಭಾವ. ನಮಗೆ ಆ ಧೈರ್ಯ ಇಲ್ಲ. ಎಳ್ಕೊಂಡು ಹೋಗೋದು, ಸ್ಥೈರ್ಯವಾಗಿ ನಿಂತ್ಕೊಳ್ಳೋದು, ಬದುಕು ಕಟ್ಕೊಳ್ಳೋದು, ಆ ಧೈರ್ಯಗಳಿಲ್ಲ. ಕೆಲವು ಬಂಧಗಳು ಉಸಿರು ಇರುವವರೆಗೂ ನಮ್ಮ ಜೊತೆ ಇರುತ್ತವೆ ಅಂದುಕೊಳ್ಳುವುದು ಮಹಾ ತಪ್ಪು. ಹೌದು, ಬಂಧ, ಅನುಬಂಧ, ಸಂಬಂಧ ನೀವು ಪ್ರಶ್ನೆ ಮಾಡಿ ನೋಡಿ, ಅಲ್ಲಿಗೆ ಮುಗೀತು. ನೀವು ಕೇಳಿ ನೋಡಿ, ಮುಗೀತು. ಯಾರ್ದೋ ಒಂದು ಸಹಾಯ ಮಾಡಿದಿರಿ, ಏನೋ ಕೇಳ್ದ, ದುಡ್ಡು ಇನ್ನೊಂದು. ನೀವು ಪ್ರಶ್ನೆ ಮಾಡಿ ನೋಡಿ, ಅಲ್ಲಿಗೆ ಮುಗೀತು. ಕೇಲ್ ಕತಮ್ ದುಕಾನ್ ಬಂದ್. ತುಂಬಾ ಜನ ನಮ್ಮಲ್ಲಿ ಒಂದು ಭ್ರಮೆ, ಈ ಬಂಧ, ಈ ಸಂಬಂಧ ಏನು ಅದ್ಭುತ ಗೊತ್ತಾ, ನನ್ನನ್ನು ಬಿಟ್ರೆ ಆಕೆಗಿಲ್ಲ, ಆಕೆ ಬಿಟ್ರೆ ನಾನಿಲ್ಲ, ನಾನು ಬಿಟ್ರೆ ಅವರಿಲ್ಲ, ಅವ್ರು ಬಿಟ್ರೆ ನಾನಿಲ್ಲ. ತುಂಬ ಒಂದು ನಂಬಿಕೆಯ ಒಂದು ಹೃದಯ ಮೇಲೆ ಬದುಕನ್ನ ಕಟ್ಕೊಬಿಟ್ಟಿದೆ. ಒಂದು ರೀತಿ ನೀರಿನ ಮೇಲೆ ಗುಳ್ಳೆ ಇದು. ನಮಗೊಂದು ನಂಬಿಕೆ. ಏನು ಬೇಡ, ಒಂದು ಯಜಮಾನ ಆಫೀಸ್ಗೆ ಬರ್ತಕ್ಕಂಥ ಕೆಲಸಗಾರನ ಯಾಕಯ್ಯ ಲೇಟು ಅಂತ ಕೇಳಿ, ಅವನಾಗ್ಲೇ ಮರ್ಯಾದೆ ಕಳ್ಕೊಬಿಟ್ಟು ನನ್ನನ್ನು ಕೇಳ್ತಾರೆ, ಇದು ಯಾಕಯ್ಯ ಈ ಟೈಮಿಗೆ ಬರ್ತೀಯ, ಇದೇನೇ ಅಟೆಂಡೆನ್ಸು. ಒಂದು ಟೀಚರ್ ಸ್ಟೂಡೆಂಟನ್ನು ತುಂಬಾ ಒಂದು ಪ್ರೀತಿ ಅನುಬಂಧ, ಆ ಟೀಚರ್ ಸ್ಟೂಡೆಂಟನ್ನು ಕೇಳಲಿ, ಏನಯ್ಯ ಕಾಲೇಜಿಗೆ ಸರಿಯಾಗಿ ಬರ್ತಿಲ್ಲ, ಸರಿಯಾಗಿ ಓದ್ಕೋತಾ ಇಲ್ಲ, ಇದೇನಿದು ಮಾರ್ಕ್ಸ್ ತೆಗಿತಿದೀಯಾ, ಬಂಕ್ ಹೊಡಿತಿದೀಯಾ, ಮುಗೀತು ಅಲ್ಲಿಗೆ. ನೀವು ಇಟ್ಟಿರ್ತಕ್ಕಂಥ ಅಷ್ಟೂ ಗೌರವವನ್ನು ಕಳೆಯುವಂತಹ ಒಂದು ಭಾವ ಬರುತ್ತೆ, ಕಳ್ಕೊಬಿಡ್ತಾರೆ. ಮನುಷ್ಯನಿಗಿರತಕ್ಕಂಥ ಒಂದು ವಿಚಿತ್ರವಾದಂಥ, ವಿಚಿತ್ರ ಅಲ್ಲ ಅದು, ಸತ್ಯವಾದಂಥ ಪ್ರಕೃತಿಯ ಒಂದು ಭಾವ. ನಾವು ಅಂದ್ಕೋತೇವೆ ಈ ಗುರು ಶಿಷ್ಯ, ಗಂಡ ಹೆಂಡತಿ ವ್ಯವಹಾರ, ಅಲ್ಲೊಂದು ಪಾರ್ಟ್ನರ್ಶಿಪ್. ನೀವು ಕೇಳಿ ನೋಡಿ, ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದರೆ ಕೇಳಿ. ಆ ಗೆಳೆಯ ನೋಡಿ, ಇವತ್ತು ಆ ಬಂಧನೂ ಇಲ್ಲ, ಅನುಬಂಧನೂ ಇಲ್ಲ. ದಟ್ಸ್ ಇಟ್, ಕೇಳ್ಕತ್ತ ಮುಗಿಯಿತು. ನೀವುಗಳಿದನ್ನು ಅರ್ಥನೇ ಮಾಡ್ಕೋತಿಲ್ಲ. ಎಲ್ಲಿಯವರೆಗೂ ನಾವು ಪ್ರಶ್ನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಈ ಬಂಧನಗಳು, ಅನುಬಂಧನಗಳು, ಅನುಬಂಧ, ಸಂಬಂಧ, ಪ್ರೀತಿ, ಪ್ರೇಮ, ವಾತ್ಸಲ್ಯ. ಇವತ್ತು ಡೈವರ್ಸ್ ಆಗ್ಲಿಕ್ಕೆ ಅತಿ ದೊಡ್ಡ ಕಾರಣಗಳು ಈ ಪ್ರಶ್ನೆಗಳೇ. ಏನು, ನಿಮ್ಮಮ್ಮ ಹಿಂಗೆ ಕೇಳಿಬಿಟ್ರು ಮುಗೀತು, ಏನು ನಿಮ್ಮಮ್ಮ ಹಿಂಗೆ ಹೇಳಿದ್ರು, ಪ್ರಶ್ನೆ ಮಾಡಿಬಿಟ್ಟರೆ ಮುಗಿಯಿತು. ಇವತ್ತು ವಿಚ್ಛೇದನಗಳಿಗೆ, ಹತ್ಯೆಗಳಿಗೆ, ಆತ್ಮಹತ್ಯೆಗಳಿಗೆ, ಡಿಪ್ರೆಷನ್ಗಳಿಗೆ ಅತಿ ದೊಡ್ಡ ಸಮಸ್ಯೆಯ ಒಂದು ಮೂಲಾಧಾರ ಏನು ಗೊತ್ತಾ? ಪ್ರಶ್ನೆ. ನಾವು ಪ್ರಶ್ನೆ ಮಾಡಬಾರ್ದು. ನೀನು ಹೇಗಿದೆಯೋ ಆಗ ಒಪ್ಕೊಬಿಡ್ಬೇಕು. ನೀನು ಹೆಂಗಿದೆಯೋ, ನೀನು ಹೆಂಗೆ ಬಂದ್ರು, ನನ್ನಿಷ್ಟ, ನನ್ನ ದುಡ್ಡು, ನಾನು ಯಾವಾಗಾದ್ರೂ ಬರ್ತಾನೆ, ನಾನು ಯಾವಾಗಾದ್ರೂ ಹೋಗ್ತಾನೆ, ನಾನು ಯಾವಾಗಾದ್ರೂ ಹೆಂಗಾದ್ರೂ ಇರ್ತೇನೆ, ಮುಗೀತು ಅಲ್ಲಿಗೆ. ಇವತ್ತು ನೋಡಿ ಸಮಾಜ ಎಲ್ಲಿಗೆ ನಡೀತಿದೆ ಮಕ್ಕಳೇ. ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ತುಂಬಾ ಹುಡುಕಿ, ಯಾಕಂದ್ರೆ ಜಾತಕಗಳು ನೋಡ್ತಿರ್ತೇನಲ್ವಾ, ಇಷ್ಟೇನಾ ಇವರು, ಇಷ್ಟು ಸಿಲ್ಲಿ ರೀಸನ್ಗೆ ಇಷ್ಟು ದೊಡ್ಡದು ಮಾಡ್ಕೋಬೇಕಿತ್ತ, ಪರಿಹರಿಸ್ಕೋಬೋದಿತ್ತಲ್ವಾ, ಕುಳಿತು ಚರ್ಚೆ.
ಮೊನ್ನೆ ಕಾರಣಾಂತರಗಳಿಂದ 2 ವರ್ಷದಿಂದ ಕಾದಿದ್ದಾನೆ. 2 ವರ್ಷ ಅಲ್ಲ, 5 ವರ್ಷದಿಂದ ಕಾದಿದ್ದಾನೆ. ಏನೋ ಒಂದು ಕಾನೂನು ಕ್ರಮ ತಗೊಳ್ಳೇಬೇಕಾದಂತ ಪರಿಸ್ಥಿತಿ. ನಮ್ಮ ವಕೀಲರು ಹೇಳಿದ್ರು, ಇಲ್ಲ ನೋಡಿ, ಇದು ಚೀಟಿಂಗ್ ಕೇಸು, ಬುಕ್ ಮಾಡಲೇಬೇಕು ಅಂತ. ಸರಿ, ಕಾಯ್ತೇನೆ. ನಾನು ಪ್ರಶ್ನೆ ಮಾಡಿದ ತಕ್ಷಣ, ಏನ್ ಸರ್ ಇದು, ತಗೊಳ್ಳಿ. ಆ ಬಂಧವೂ ಇಲ್ಲ, ಗೆಳತನದ ಬಂಧವೂ ಇಲ್ಲ, ಅನುಬಂಧವೂ ಇಲ್ಲ. ನೀವು ಪ್ರಶ್ನೆ ಮಾಡಿದ್ರೆ ಕೆಟ್ಟೋಯ್ತು. ಅದಕ್ಕೂ 2 ವರ್ಷ ತಗೋತೇನೆ. ಇರ್ಲಿ, ಗೆಳೆಯರಲ್ವಾ, ಏನ್ ಮಾಡೋದು, ಮಾಡಬಾರ್ದಿತ್ತು, ಒಂದು ನಂಬಿಕೆ. ಸರಿ, ಕಾನೂನು ಕ್ರಮಕ್ಕೆ ಆ ಕಾನೂನು ಅನ್ನತಕ್ಕಂಥ ಒಂದು ಜಾಗ ಇರುತ್ತೆ, ಪೊಲೀಸ್ ಸ್ಟೇಷನ್ ಹೋಗ್ಲೇಬೇಕು. ಒಬ್ನೇ ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ. ಸರ್, ಹೀಗಿದೆ ಹಿಂಗಿದೆ ಅಂತ. ಸರಿ, ಆಯ್ತು. ಆ ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ, ಅವ್ರದ್ದೇ ಆದಂಥ ಪ್ರೋಟೋಕಾಲ್ಸು ಇನ್ನೊಂದಿರುತ್ತೆ. ಹಾಗೆಯೇ ಕೂತು ಬಿಟ್ಟಿದ್ದೇನೆ ಧ್ಯಾನದಲ್ಲಿ. ಅಲ್ಲಿ ನೋಡ್ತಾನೆ ವಿಧವಾದಂತಹ ಸಮಸ್ಯೆಗಳು. ನಿಜ ಹೇಳ್ತಾನೆ, ಸಮಸ್ಯೆಯೇ ಅಲ್ಲ. ನಾನಾದರೂ 2 ವರ್ಷ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಲಿಕ್ಕೆ ಹಿಂದೆ ಮುಂದೆ ನೋಡಿದೆ. ನನ್ನ ಸ್ಥಾನಕ್ಕೆ ನಾನು ಹೋಗ್ಬೇಕಾ? ಏನ್ ಮಾಡೋದು, ಬೇರೆ ವಿಧಿ ಇಲ್ಲ. ಅಕ್ಕ, ತಂಗಿ, ತಮ್ಮ, ಅಣ್ಣ ಎಲ್ಲಾರ್ದು ಒಂದಷ್ಟೇನೋ ತಗೊಂಡೋಗಿ ಇಟ್ಟು ಕೊಟ್ಟಿರೋ ದುಡ್ಡು. ಏನ್ ಮಾಡೋಣ, ಈ ವ್ಯಕ್ತಿ ಕೊಟ್ಟು ಮಾತಿಗಿಲ್ಲ, ಕೇಳಿದ್ರೆ ಬೇರೆ ಮಾತು. ನಮಗೆ ವ್ಯವಹಾರ ಗೊತ್ತಿಲ್ಲದವನ್ ಮಾಡಬಾರ್ದು. ಆಯ್ತು, ಗೆಳತನ, ವಿಶ್ವಾಸ ಬೇರೆ, ವ್ಯವಹಾರ ಬೇರೆ. 5 ವರ್ಷದ ಹಿಂದಿನ ಮಾತು. ಈ ಜಾಗ ಕೊಟ್ಬಿಡ್ತೇನೆ ಅಂದವರು ಜಾಗವೂ ಇಲ್ಲ, ದುಡ್ಡು ಇಲ್ಲ. ಏನೋ ಒಂದು ನಂಬಿಕೆ. ಅದೃಷ್ಟಕ್ಕೆ ಅಲ್ಲೊಂದು ಅಗ್ರಿಮೆಂಟ್ ಇದೆ. ಅದೃಷ್ಟಕ್ಕೆ ಎಲ್ಲ ಕಂಪನಿ ಮುಖಾಂತರವೇ ದುಡ್ಡು ಟ್ರಾನ್ಸ್ಫರು ಇನ್ನೊಂದು ಆಗಿರ್ತಕ್ಕಂಥದ್ದು. ಈ ಸೆಳೆದಾಟದಲ್ಲಿ ಅಲ್ಲಿ ಹೋಗಿ ಕುಳಿತಿದ್ರೆ ನೀವು ನಮ್ಮಲ್ಲಿ ಸುಮಾರು 1.5 ಗಂಟೆ ಕುಳಿತಿದ್ದೆ. ತಪಸ್ಸಿನ ತರ ಕೂತು ಬಿಟ್ಟಿದ್ದೆ. ಆಗ್ಲಿ ರಾಮಚಂದ್ರ, ಯಾವುದೋ ಒಂದು ದೊಡ್ಡ ಸಮಸ್ಯೆ ಇದ್ರ ಮೂಲಕ ಹೋಯ್ತು. ಯಾಕಂದ್ರೆ ನಮಗೆ ಆಧ್ಯಾತ್ಮಿಕತೆಯಲ್ಲಿ ಇರತಕ್ಕಂಥವ್ರಿಗೆ ಇದು ಒಂದು ದೊಡ್ಡ ಪರೀಕ್ಷೆ. ಇದಕ್ಕಿಂತ ನೋವೇನೂ ಇಲ್ಲ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾಯ್ತಾ? ಅದು ಗೆಲ್ತೀವಿ, ಸೋಲ್ತೀವಿ, ಅದು ಬೇರೆ. ಕೋರ್ಟ್ ಮೆಟ್ಲು ಹತ್ತಬೇಕಾಯ್ತಾ? ಇಂಥವರ ಜೊತೆ ವ್ಯವಹಾರ ಮಾಡಿ ಏನ್ ಮಾಡೋಣ? ಅದನ್ನೇ ಹೇಳೋದು ಮಕ್ಕಳೇ. ಅಲ್ಲಿ ನೋಡ್ತಿದ್ದೇನೆ, ಗಂಡ ಹೆಂಡ್ತಿಗೆ ಒಂದು ಸಮಸ್ಯೆ ನೋಡ್ತಿದ್ದಾನೆ. ಅವ್ರು ಹೇಳ್ತಿದ್ದಾರೆ, 62 ವರ್ಷದ ಮನುಷ್ಯ, ನಾನಾ ಒಂದು ಕನ್ಫ್ಯೂಷನ್ಗಳಲ್ಲಿ ಗಂಡ ಹೆಂಡತಿಯ ನಡುವೆ ಕೋರ್ಟ್ಗೂ ಹೋಗ್ಬಿಟ್ಟಿದ್ದಾರೆ. ಆದ್ರೂ ಮನೆಯಲ್ಲಿ ಕಿರಿಕಿರಿಯ ನಡೀತಿದೆ ಕೇಸು ಕೋರ್ಟಲ್ಲಿ, ಆದ್ರೆ ಮನೆಯಲ್ಲಿ ಕಿರಿಕಿರಿ ಬಂದ್ಬಿಟ್ಟಿದ್ದಾರೆ ಮಕ್ಕಳ ಸಮೇತ. ಮಾತಾಡ್ತಿದ್ರೆ ಆ 62 ವರ್ಷದ ವ್ಯಕ್ತಿಯನ್ನ ಬಡಿಯೋದ ಏನ್ ಮಾಡೋದು ಹೇಳಿ ಪೊಲೀಸರು. ನೋಡ್ತಾ ಇದ್ದೇನೆ ನನ್ನ ಪಾಡಿಗೆ ಆ ಕಡೆ ಕಾರ್ನರ್ ಅಲ್ಲಿ ಕೂತ್ಕೊಂಡು. ಪಾಪ ಅಲ್ಲಿ ಪೊಲೀಸ್ ಅಧೀಕ್ಷಕರು, ನೀವ್ ಯಾಕೆ ಬರೋಕ್ ಹೋದ್ರಿ ಗುರುಗಳೇ? ಒಂದು ಫೋನು, ಇನ್ನೊಂದು ಬೇರೆಯವ್ರು ನಿಮ್ಮ ಕಡೆಯವ್ರನ್ನ, ಸರ್ ಜ್ವರ, ನನಗೆ ಇಂಜೆಕ್ಷನ್ ನಾನೇ ತಗೋಬೇಕು. ಯಾರನ್ನೂ ಏನಕ್ಕೆ ಕಳಿಸ್ಲಿ ಸರ್? ಇಲ್ಲ ಮೇಡಮ್ ಕಳಿಸ್ಬೋದಿತ್ತಲ್ಲ. ಇಲ್ಲ ಸರ್, ನಾನೇ ಬರ್ತೇನೆ, ನನ್ನ ಸಮಸ್ಯೆಗೆ ನಾನೇ ಮಾಡಿಕೊಂಡಂಥದಕ್ಕೆ ನಾನೇ ತಗೋಬೇಕು. ಆಯ್ತು, ಹೋಗಿ ನಾನು ಹೇಳ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿ ಕುಳಿತಿದ್ದಾನೆ. ಆ ಪಿರಿಯಾದನ್ನ ಬರ್ಕೊಟ್ಟಿದ್ದಾನೆ. ಅವ್ರ ಪಾಪ ಕನ್ನಡದಲ್ಲಿ ಟೈಪ್ ಮಾಡ್ತಿದ್ದಾರೆ, ಒಂದೊಂದು ಡೌಟ್ಸ್ ಕೇಳ್ತಿದ್ದಾರೆ. ಬಟ್ ಅಲ್ಲಿ ನಡೀತಿರೋದು 4-5 ಆ ಘಟನೆಗಳು ನೋಡ್ತಿದ್ರೆ ಏನೇನೂ ಅಲ್ಲ, ಹೊಡೆದಾಡ್ಕೊಬಿಟ್ಟಿದ್ದಾರೆ. ಕೆಲವ್ರಿಗೆ ಇಲ್ಲಿ ರಕ್ತ, ಸಣ್ಣದು, ತುಂಬಾ ಸಣ್ಣದು, ಏನೂ ಪ್ರಯೋಜನವಿಲ್ಲ. ಇಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಿಟ್ಟಿದ್ದಾರೆ. ನೋಡಿ, ನಮ್ಮ ಗುರುಗಳು ಯಾವಾಗ್ಲೂ ಹೇಳೋರು, ಯಾವ ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲವೋ, ಯಾವ ಊರಿನಲ್ಲಿ ಆಸ್ಪತ್ರೆ ಇಲ್ಲವೋ ಆ ಊರು ರಾಮರಾಜ್ಯ ಅಂತ. ಅಂದ್ರೆ ಮಾನಸಿಕ ತೊಂದರೆಗೆ ಒಳಗಾದವನು ಏನೋ ಒಂದು ಮಾಡ್ತಾನೆ. ಹತ್ಯೆ, ಆತ್ಮಹತ್ಯೆ, ಹೊಡೆತ, ಬಡತ, ಇನ್ನೊಂದು ಚುಚ್ಚೋದು, ಮಾನಸಿಕವಾಗಿ ಕೆಟ್ಟೋಗ್ಬಿಟ್ಟಿದ್ದಾನೆ ಅವನು ವಿಕೃತ ಆಗ್ಬಿಟ್ಟಿದ್ದಾನೆ. ಅವನಿಗೆ ಆ ನಿಮಿಷಕ್ಕೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಬಡ್ದಾಕ್ಬಿಡ್ಬೇಕು, ಚುಚ್ಬಿಡ್ಬೇಕು, ಸಾಯಿಸ್ಬಿಡ್ಬೇಕು, ಇನ್ನೊಂದು ಏನೋ ಒಂದು. ಏನ್ ಮಾಡೋದು? ಪಶು ಆಗ್ಬಿಟ್ಟಿದ್ದಾನೆ ಅವನು. ಮನುಷ್ಯ ತನ್ನ ಎಲ್ಲೆ ಮೀರಿ ಪಶುವಿನ ದಾರಿಗೆ ಬಂದು ನಿಂತು ಬಿಟ್ಟಿದ್ದಾನೆ. ಈಗ ಅಂತ ವ್ಯಕ್ತಿಯನ್ನು ಏನ್ ಮಾಡೋದು? ತಗೋಬಂದು ಕಾನೂನಾತ್ಮಕವಾಗಿ ಅವನಿಗೊಂದು ಬಂಧನ, ಒಂದು ಸರಳುಗಳು,
ಅವನು ಯಾರನ್ನು ಭೇಟಿ ಆಗೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ, ನೋಡೋ ಹಾಗಿಲ್ಲ. ಇಂಥ ವ್ಯಕ್ತಿ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನಂದ್ರೆ ಯಾರೂ ಬರೋಲ್ಲ, ಹತ್ರಕ್ಕೆ ಬರೋಲ್ಲ. ಕೆಲವು ಸಮಸ್ಯೆಗಳಿಗೆ ಬರೋದೇ ಇಲ್ಲ, ಕೆಲವೊಂದು ಪ್ರಕರಣಗಳಿಗೆ ಗುರುತಿಸ್ಕೊಳ್ಳೋಕ್ಕೂ ಬರೋಲ್ಲ. ಏನ್ ಮಾಡೋದು? ಪಶು ಆಗ್ಬಿಟ್ಟಿದ್ದಾನೆ. ಪಶುವನ್ನೇನ್ ಮಾಡ್ಬೇಕು ಹೇಳಿ? ಪಶುಗಳನ್ನೇನ್ ಮಾಡ್ತಾರೆ? ಸಿಂಹವನ್ನ ಅದು ವಿಪರೀತ ಉಗ್ರವಾಗಿ ಹುಲಿ ನಾಡಿನ ಮೇಲೆ ದಾಳಿ ಎತ್ತಿದಾಗ ಏನ್ ಮಾಡ್ತಾರೆ ಹೇಳಿ? ಅಟ್ಯಾಕ್ ಮಾಡಿ ಅದನ್ನ ಕೆಡ್ಡಾಗಿ ತೋಡಿ ಒಂದು ಆನೆ ಸಮೇತ ಸಲಗ ವಿಪರೀತ ಮದವೇರಿ ಬಿಟ್ಟಿದೆ. ಅದು ಕೇಳೋ ಸ್ಥಿತಿಲಿ ಇಲ್ಲ. ಪಶು ವಿಪರೀತ ಏನ್ ಮಾಡ್ತಾರೆ? ಬಂಧಿಸಿ ಅದನ್ನ ಜೈಲ್ ತರ ಇರ್ತಾರೆ. ನಮ್ಮನ್ನು ಅಷ್ಟೇ, ನಾವು ಮಾನಸಿಕ ಸಮಸ್ಯೆಯಿಂದಲೇ ಪಶು ಆಗೋದು. ಅದಕ್ಕೆ ನಾವು ನಿತ್ಯ ಒಂದು ಧ್ಯಾನ, ಪೂಜೆ, ಯೋಗ, ಪ್ರಾಣಾಯಾಮ, ಇವುಗಳು, ಭಗವದ್ಗೀತೆ, ಇನ್ನೊಂದು ನಮ್ಮ ಧರ್ಮ ಗ್ರಂಥಗಳ ಒಂದು ಉಲ್ಲೇಖ ಬೆಳಿಗ್ಗೆ ಎದ್ದ ತಕ್ಷಣ ಕೇಳೋದು, ನೋಡೋದು, ಮಾಡೋದು ಮಾಡ್ಕೋತೇವೆ. ಅದನ್ನ ಮೊದಲಿಂದಲೂ ತಂದಿದ್ದ ಅದಕ್ಕೆ. ಮನಸ್ಸು ವಿಕಾರ ಆಗಬಾರ್ದು. ಆ ವಿವೇಚನೆ ಇಲ್ಲದೆ, ಆಲೋಚನೆ ಇಲ್ಲದೆ ಮನುಷ್ಯ ರಕ್ಕಸನಾಗ್ಬಿಡ್ತಾನೆ. ನಾ ಹೇಳಿದ್ನಲ್ಲ ಹಿಂದೆ, ಕೃತಾಯುಗದಲ್ಲಿ ರಾಕ್ಷಸರುಗಳು ಒಂದು ಲೋಕ, ದೇವತೆಗಳು ಮನುಷ್ಯರುಗಳು ಒಂದು ಲೋಕ. ತ್ರೇತಾಯುಗದಲ್ಲಿ ಆ ಊರು ಈ ಊರು ಅನ್ನತಕ್ಕಂಥದ್ದು. ಅದೆಲ್ಲೋ ಊರಲ್ಲಿ ರಾವಣ ಇದ್ದ, ನಮ್ಮೂರಲ್ಲಿ ರಾಮ ಇದ್ದ, ನಮ್ಮೂರಲ್ಲಿ ಹನುಮ ಇದ್ದ, ಪಕ್ಕದ ಊರಲ್ಲಿ ರಾಮ ಇದ್ದ, ಜೊತೆಲಿ ಇರ್ಲಿಲ್ಲ. ದ್ವಾಪರ ಯುಗದಲ್ಲಿ, ಕೃಷ್ಣನ ಯುಗದಲ್ಲಿ ಒಂದೇ ಮನೆಯಲ್ಲಿದ್ರು, ಒಂದೇ ಮನೆ, ಒಂದೇ ಕುಟುಂಬದಲ್ಲಿ ಹುಟ್ಕೋಬಿಟ್ಟಿದ್ರು. ಪಾಂಡವರು ಕೌರವರು ಒಂದೇ ಕುಟುಂಬ ಅಲ್ವಾ, ಕುರುವಂಶಸ್ಥರು. ಕೃಷ್ಣ ಕಂಸ ಒಂದೇ ವಂಶಸ್ಥರಲ್ವಾ, ಖುದ್ದು ಸೋದರ ಮಾವ ಅಲ್ವಾ. ನೋಡಿ, ಒಂದೇ ಮನೆತನ ಕುಟುಂಬದಲ್ಲಿ ಹುಟ್ಕೋಬಿಟ್ಟಿದ್ದಾರೆ. ಆದರೆ ಕಲಿಯುಗದಲ್ಲಿ ಅದೆಲ್ಲ ಒಂದೇ ದೇಹದೊಳಗಡೆ ಅಷ್ಟು ರಾಕ್ಷಸ ದೇವರುಗಳು ಸೇರ್ಕೊಬಿಟ್ಟಿದ್ದಾರೆ. ಯಾವಾಗ ನಾವು ವಿಕೃತಿ ಆಗ್ತೀವೋ ಗೊತ್ತಿಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ವಿಕೃತಿ ಆಗ್ಬಿಡ್ತಾನೆ. ಏನೋ ನೀನ್ ಇದೇನೋ ಅಂತ ಕೇಳಿದ ತಕ್ಷಣ ಮುಗೀತು ವಿಕೃತಿ. ಒಂದು ಹತ್ಯೆ ಮಾಡ್ತಾನೆ. ಹೌದು, ಒಪ್ಪಲಿಲ್ಲ ಅಂತ ಮೊನ್ನೆ ಯಾರೋ ಸ್ಪಾನರ್ ಇಟ್ಕೊಂಡು ನಡು ರೋಡಲ್ಲಿ ಒಡೆದು ಸಾಯಿಸ್ಬಿಟ್ಟಿದ್ದಾನೆ ಒಂದು ತಾಯಿ ಜೀವನ. ಎಲ್ಲಿಗೆ ನಾವು ವಿಕೃತಿಯ ಲೆವೆಲ್ ಅನ್ನ ತಗೊಂಡು ಹೋಗ್ತಿದ್ದೇವೆ ನೋಡಿ, ಆ ಮಟ್ಟವನ್ನು ಬೆಳೆಸ್ಕೊಂಡು ಹೋಗ್ತಿದ್ದೇವೆ ನಾವು. ಹಾಗೆ ಒಂದು ಪ್ರಶ್ನೆ ಮಾಡಿರ್ತಾಳೆ, ನೀನ್ ನನಗೆ ಅರ್ಹ ಅಲ್ಲ. ಓ ಎಸ್, ತಗೋ ಬೆಂಕಿ ಆಗಿಬಿಟ್ಟ. ಅದಕ್ಕೆ ತಗೋಬಂದು ಜೈಲ್ ಅಂತ ಹೇಳ್ತಾರೆ. ಬಂಧನ. ಪಶು ಆಗ್ಬಿಟ್ಟಿದ್ಯಾ, ಪಶು ಇಲ್ಲೇ ಬಿದ್ದಿರ್ಬೇಕು, ಬಿದ್ದಿರೋ ಅಂತ ಹೇಳ್ತಾರೆ. ಹೌದು, ನಾನಾದರೂ ಯಾರಾದರೂ ಅಷ್ಟೇ ಪಶುವಾಗಿ ಬಿಟ್ಟರೆ ಅಲ್ಲೊಂದು ನ್ಯಾಯ, ಸತ್ಯ, ಸತ್ಯಮೇವ ಜಯತೆ ಅಂತ ಒಂದು ವಾಕ್ಯ ಇದೆ. ತಗೊಂಡು ಬಂದು ಹಾಕ್ತಾರೆ. ಸರಿ, ಅದನ್ನು ದಾಟಿ ಇಲ್ಲದ ಪ್ರಶ್ನೆಗಳನ್ನ ಮನಸ್ಸಲ್ಲಿ ಇಟ್ಕೋತಾನೆ. ದೈಹಿಕವಾಗಿ ಆರೋಗ್ಯ ಕೆಡಿಸ್ಕೋತಾನೆ. ನೋಡಿ, ಅಲ್ಲೊಂದು ಆಸ್ಪತ್ರೆ ಉತ್ಪತ್ತಿ. ಅಲ್ಲೊಂದು ನಾನಾ ತರದ ಟ್ರೀಟ್ಮೆಂಟ್ಗಳು ದೇಹಕ್ಕೂ ಮನಸ್ಸಿಗೂ. ಕೆಲವರು ಡಿಪ್ರೆಷನ್ ಜಾರ್ಬಿಟ್ಟಿರ್ತಾನೆ, ಕೆಲವರು ಫಿಸಿಕಲಿ ಆ ಶುಗರು, ಈ ಥೈರಾಯ್ಡು, ಈ ಕಿಡ್ನಿ ಪ್ರಾಬ್ಲಮ್, ಕುಡಿದು ಚಟ, ಡ್ರಗ್ಸು, ಇನ್ನೊಂದು ಎಲ್ಲಿಗೆ ತಲುಪಿಟ್ಟಿದ್ದಾವೆ ಮಕ್ಕಳೇ. ಪ್ರಶ್ನೆ ಕೇಳಿದರೆ ತಪ್ಪು. ತಗೋ, ನನ್ನ ಹೆಂಡತಿ ಕೇಳಿಬಿಟ್ಲು, ನನ್ನ ಗಂಡ ನನ್ನನ್ನ ತಗೊಳ್ಳಿ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಮೌನವಾಗಿರೋದೇ ಬೆಟರು ಮಕ್ಕಳೇ. ತುಂಬಾ ಅದ್ಭುತವಾದ ಸೊಲ್ಯೂಷನ್ ಇದು. ಪ್ರಶ್ನೆ ಕೇಳೋದು ಬೇಡ, ಕೇಳಿಸ್ಕೊಳ್ಳೋದು ಬೇಡ, ಮೌನವೇ. ಸುಮ್ಮನಿದ್ದು ಬಿಟ್ಟರೆ ಆ 1 ನಿಮಿಷಕ್ಕೆ, 1 ನಿಮಿಷದಿಂದ 10 ನಿಮಿಷಕ್ಕೆ ಜಾರಿಸಿ, 10 ನಿಮಿಷದಿಂದ 10 ಗಂಟೆಗೆ ಜಾರಿಸಿ. ನೋಡಿ ಎಷ್ಟು ಕೂಲ್ ಆಗ್ತೀರಾ ನೋಡಿ. ತುಂಬಾ ಕೂಲ್ ಆಗ್ಬಿಡ್ತೀರಾ ನೀವು. ನಮ್ಮ ಬಂಧ ಅನುಬಂಧ ಕೆಡಿಸ್ಕೊಳ್ಳೋದು ಒಂದೇ ಒಂದು ಪ್ರಶ್ನೆಯಿಂದ ಮುಗಿದೋಯ್ತು. ಅಲ್ಲಿಗೆ ನೀವು ದುಡ್ಡನ್ನು ಕೇಳಿ ನೋಡಿ, ಪ್ರಮೋಷನ್ ಕೇಳಿ ನೋಡಿ, ಇನ್ಕ್ರಿಮೆಂಟ್ ಕೇಳಿ ನೋಡಿ, ನೀವು ಕೇಳಿ ನೋಡಿ. ಅಲ್ಲಿಗೆ ಆ ಒಂದು ವ್ಯಕ್ತಿಯ ಪರಿಚಯ ನಿಮಗಾಗುತ್ತೆ. ನೀನೇನು, ನೀನು ಯಾರು, ನೀನೇನ್ ಮಾಡ್ತಿದ್ದೀಯ ಗೊತ್ತಿದೆಯಾ ಅನ್ನತಕ್ಕಂಥದ್ದು ಕೇಳಿ ನೋಡಿ. ಈ ಸಂಬಂಧಗಳ ಬಂಧಗಳು ಅಲ್ಲಿಗೆ ಮುಗಿದು ಹೋಗುತ್ತವೆ. ಕಷ್ಟವಪ್ಪ. ಈ ಸಮಾಜದಲ್ಲಿ ಇದೊಂದು ದೊಡ್ಡದಾದಂಥ ಒಂದು ಜ್ವಾಲಾಮುಖಿಯಾಗಿ ಸುಡುತ್ತಿದೆ ನಮ್ಮನ್ನ. ಆ ಪ್ರಶ್ನೆಗಳ ಮಾಲಿಕೆ. ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು ಮೊದಲು.
ನಾನು ಯಾರು, ಏನ್ ಮಾಡ್ತಿದ್ದಾನೆ, ಹೇಗಿದ್ದಾನೆ, ಯಾವ ಥರ ಇದ್ದಾನೆ. ಸರಿ, ಆತ ಏನೋ ಪ್ರಶ್ನೆ ಕೇಳ್ದ, ಸರಿ, ಮೌನವೇ ಉತ್ತರ. ದ್ವೇಷವೂ ಬೇಡ, ಪ್ರೀತಿಯೂ ಬೇಡ. ನಮ್ಮನ್ನು ಸರಿಪಡಿಸ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇಲ್ಲ, ದಯಮಾಡಿ ಇದನ್ನು ಬರೆದಿಟ್ಕೊಳ್ಳಿ. ಪ್ರತಿ ಪ್ರಶ್ನೆಗೂ ಸಂಬಂಧ ಮುರಿದು ಹೋಗ್ತಿದೆ. ಇವತ್ತು ಹತ್ಯೆಗಳ ನಾಡು. ಏನು ಕೇಳಿದ್ರು ತಪ್ಪು. ವಾಕ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಏನೇನೋ ಕೇಳೋದು. ಇನ್ನೂ ಕೆಲವರು ಅದನ್ನೇ ದೊಡ್ಡದಾಗಿ ಮಾಡಿಟ್ಕೋಬಿಟ್ಟಿದ್ದಾರೆ. ಅವ್ರಿಗೆ ಸಂಬಂಧವೇ ಇಲ್ಲ. ವಾಕ್ ಸ್ವಾತಂತ್ರ್ಯ ಇದೆ, ಯಾರನ್ನು ಬೇಕಾದರೂ, ಏನು ಬೇಕಾದರೂ, ಹೇಗೆ ಬೇಕಾದರೂ ನಾನು ಪ್ರಶ್ನೆ ಕೇಳಬಹುದು ಅನ್ನೋಷ್ಟು ಮಟ್ಟಕ್ಕೆ ಮಾಡಿಟ್ಕೊಬಿಟ್ಟಿದ್ದಾರೆ. ಅದು ತಗೊಬಂದು ನಮ್ಮ ಬುಡಕೆ ತಂದಿಟ್ಟಿದೆ. ಹೌದು, ಜಾಗ್ರತೆ ಮಕ್ಕಳೇ. ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಪ್ರಶ್ನೆ ಕೇಳಬೇಡಿ. ನಿಮ್ಮ ಸಂಬಂಧ ಕೆಡಬೇಕು ಅಂದರೆ ಸಂಬಂಧವೇ ಮಾಡಬೇಡಿ, ವ್ಯವಹಾರವೂ ಬೇಡ. ನೀವು ಆಲ್ರೆಡಿ ಒಂದು ಸ್ಟೂಡೆಂಟ್ ಆಗಿ ಸರಿಯಾದ ಕಲಿಕೆ ಮಾಡ್ಕೋತಿದ್ದೀರಿ, ಚೆನ್ನಾಗಿ ಕಾಲೇಜಿಗೆ ಬರ್ತಿದ್ದೀರಿ, ನೀವಾಯ್ತು, ನಿಮ್ಮ ಓದಾಯ್ತು. ನಿಮ್ಮನ್ನ ನಿಮ್ಮ ಆ ಗುರು ಬಂದು ಕೇಳ್ತಾನ? ಇಲ್ಲ ನಿಮ್ಮ ಹೆಂಡತಿ ಕೇಳ್ತಾಳ? ಪ್ರತಿನಿತ್ಯ ಲೇಟೆ, ಪ್ರತಿನಿತ್ಯ ಪಾರ್ಟಿಯೇ, 2 ಗಂಟೆ 3 ಗಂಟೆವರೆಗೂ ಕುಡಿಯೋರಿದ್ದಾರಂತಪ್ಪ ಸ್ವಾಮಿ. ಅಷ್ಟು ಕುಡಿದ್ರೆ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆಯಾ? ನನಗೇನ್ ಸಿಗುತ್ತೆ ಅನ್ನೋದೊಂದು ಇದೆಯಾ? ಈ ಸಂಬಂಧ ಏನಾಗುತ್ತೆ? ನನ್ನ ನಂಬ್ಕೊಂಡು ಒಂದು ಸಮಾಜ ಅಂದ್ರೆ ಏನ್ ಗೊತ್ತಾ? ಫಸ್ಟ್ ನಮ್ಮ ನಂಬ್ಕೊಂಡು ಒಂದು ಕುಟುಂಬ ಇದೆ. ಕುಟುಂಬವೇ ದೊಡ್ಡ ಸಮಾಜ. ನನ್ನ ಹೆಂಡತಿ ಇದೆ, ನನ್ನ ಮಗಳಿದ್ದಾಳೆ, ನನ್ನ ಮಗ ಇದ್ದಾನೆ, ನನ್ನ ಗಂಡ ಇದ್ದಾನೆ. ನೋಡಿ, ಮೊನ್ನೆ ಯಾವುದೋ ತೋರಿಸ್ತಾರೆ, ಮಗುಗೆ ಡ್ರಿಂಕ್ಸ್ ಮಾಡಿಸ್ತಾಳೆ, ಎಳೆ ಮಗುಗೆ ಸಿಗರೇಟ್ ಸೇದಿಸ್ತಾಳೆ. ಪರಮಾತ್ಮ, ಯಾವ ಮಟ್ಟದ ವಿಕೃತಿಯ ಮಟ್ಟಕ್ಕೆ! ಈಗ ನಾವು ಪ್ರಶ್ನೆ ಕೇಳಿದ್ರೆ ಹೂವಾರಿ ಮುಗೀತು. ನೀವು ಪ್ರಶ್ನೆ ಕೇಳಿ ನೋಡಿ, ಯೋಚಿಸಿ ಮಕ್ಕಳು. ನಿಮ್ ಕರ್ತವ್ಯ ಮಾಡಿಕೊಂಡಾಗ ಪ್ರಶ್ನೆಯ ಮಾತೇ ಬರೋಲ್ಲ. ನಿಮ್ ಕರ್ತವ್ಯನೇ ಮಾಡ್ತಿಲ್ಲ. ನಿಮ್ಮಲ್ಲಿ ಏನಕ್ಕೆ ಮುಖ ಹೇಗೆ ಇಟ್ಕೊಂಡಿದ್ಯಾ? ಮುಗೀತು. ಏನಕ್ಕೆ ಈ ಥರ ತಿಂದಿಲ್ಲ? ಸಣ್ಣದು, ತೀರಾ ಸಣ್ಣದು. ದೊಡ್ಡ ರಾಜ್ಯ ಕಟ್ಟಿಲ್ಲ ನೀವು, ದೊಡ್ಡ ಪದವಿ ಕಟ್ಕೊಂಡಿಲ್ಲ, ದೊಡ್ಡ ಪ್ರತಿಷ್ಠೆಯಾಗಿ ಬದುಕು ಕಟ್ಕೊಂಡಿಲ್ಲ. ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದೀರಿ? ಅಲ್ಟಿಮೇಟ್ಲಿ ಅಲ್ಲೊಂದು ಸ್ಮಶಾನ ಇದೆ, ಅಲ್ಲಿಗೆ ಹೋಗ್ಬೇಕು ನಾವು. ಎಷ್ಟು ದೊಡ್ಡ ಕಾರ್ ಇಟ್ಕೊಂಡಿರೋವನಾದ್ರೂ, ಎಷ್ಟು ದೊಡ್ಡ ಹಡಗಲ್ ಜೀವನ ನಡೆಸ್ತವನಾದ್ರೂ, ಜೆಟ್ ಇಟ್ಕೊಂಡಿರೋವನಾದ್ರೂ. ನನ್ನ ದುಬೈಯಲ್ಲಿ ನನಗೆ ಆತ್ಮೀಯರು ಹೋದಾಗ ಕರ್ಕೊಂಡೋಗಿ ಒಂದು ಡೆಸರ್ಟ್ ಪ್ಲೇಸ್, ಮರುಭೂಮಿ, ಎಂತೆಂಥ ಕಾರ್ಗಳು ಬಿಸಾಕಿದ್ದಾರೆ ಗೊತ್ತಾ? 10 ಕೋಟಿ ರೂಪಾಯಿ ಕಾರ್ ಬಿದ್ದಿದೆ ಅಲ್ಲಿ. ಕೇಳೋರಿಲ್ಲ, ನೋಡೋರಿಲ್ಲ, ಧೂಳು ಹಿಡಿದು ಬಿದ್ದಿದೆ. ನಾವು ಒಂದು 10 ಲಕ್ಷದ ಕಾರಿಗೆ ಯುದ್ಧ, ಜಗಳ, ಕಲಹ. ಎಂತೆಂಥ ಮನೆಗಳು, ಪಾಶ್ ಬಂಗ್ಲೆಗಳು ಖಾಲಿ ಬಿದ್ದಿದ್ದಾವೆ. ನಿಮಗೆ ಗೊತ್ತಿಲ್ಲ, ಭಾರತದಲ್ಲಿ ಕಡಿಮೆ ಅಂದ್ರೂ 1 ಕೋಟಿ ಮನೆಗಳು ಖಾಲಿ ಬಿದ್ದಿದ್ದಾವೆ ಅಂತ. ಕಡಿಮೆ, ಅದು ಇನ್ನೂ ಜಾಸ್ತಿಯೇ ಇದೆ. ಖಾಲಿ ಬಿದ್ದಿದ್ದಾವೆ. ಹೋಗೋರಿಲ್ಲ, ನೋಡೋರಿಲ್ಲ, ತಗೊಳ್ಳೋರಿಲ್ಲ. ನಮ್ಮ BDA ಮನೆಗಳೇ ನೋಡಿ, ಹೋಗೋರಿಲ್ಲ. ಹೋಗೇ ನಿನ್ ರೇಟ್ ಜಾಸ್ತಿ ಅನ್ನತಕ್ಕಂಥದ್ದು. ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವುದೂ ಇಲ್ಲದೆ ಈ ಪೊಳ್ಳು ಸವಾರಿಯ ಮೇಲೆ ನಿಂತುಕೊಂಡು ನಿಮ್ಮ ಮನಸ್ಸನ್ನ ಕೆಡಿಸ್ಕೋತಿದ್ದೀರಿ. ಜಾಗ್ರತೆ, ಜಾಗ್ರತೆ, ಜಾಗ್ರತೆ. ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮಕ್ಕಳು. ಯೋಚಿಸಿ, ಪ್ರಶ್ನೆ ಮಾಡುವಷ್ಟರ ಮಟ್ಟಕ್ಕೆ ಬದುಕು ಕಟ್ಟಿಕೊಳ್ಳಬೇಡಿ. ಬೆಳಿಗ್ಗೆ ಎದ್ದಿದ್ದು ಲೇಟು, ಪ್ರಶ್ನೆ ಮಾಡಿದ್ದೆ ತಗೋ. ಈಗಿನ ಮಕ್ಕಳು ಒಂದು ಸಣ್ಣ ಪ್ರಶ್ನೆ, ಮನೆ ಬಿಟ್ಟು ಹೋಗ್ತೀನಿ. ಇವತ್ತು ನೋಡಿ, ಎಲ್ಲೆಲ್ಲೂ PGಗಳಿದ್ದಾವೆ, ಹಾಸ್ಟೆಲ್ಗಳು, PGಗಳು. ಕಾರಣ ಏನ್ ಗೊತ್ತಾ? ಮನೆಯಲ್ಲೊಂದು ಪ್ರಶ್ನೆ, ಬೆಳಿಗ್ಗೆ ಎದ್ದೋಳಲ್ಲ, ಮಾಡೋಲ್ಲ, ನೋಡಲ್ಲ. ಕೈಗೀಗೆ ನೀವು ಹೊರಗಡೆ ಹೋದಂದ್ರೆ ಮಿನಿಮಮ್ ಒಂದು ದಿನಕ್ಕೆ 1000ದಿಂದ 2000 ದುಡಿಯುವಂಥ ಡನ್ಸು, ಸ್ವಿಗ್ಗಿ ಏನೇನೋ ಬಂದ್ಬಿಟ್ಟಿದ್ದಾವೆ. ಒಂದೇನು ಮಾತು ಕೇಳೋದು, ಅವ್ರು ಕಷ್ಟಪಟ್ಟಿದ್ದು ಗೊತ್ತಿಲ್ಲ. ಒಬ್ಬ ಡ್ರೈವರ್ ಪಾಪ ಕಡಿಮೆ ಅಂದರು 1,80,000 ರೂಪಾಯಿ ಮಗನ ಕಾಲೇಜ್ ಫೀಸ್ ಕಟ್ತಾರೆ. ಇತ್ತೀಚೆಗೆ ಒಂದು ಜಾತಕ ಬರುತ್ತೆ, ತಂದೆ ಮಗ ಕಾಲೇಜ್ಗೆ ಹೋಗಿಲ್ಲ, ಇವನು ಪುಣ್ಯಾತ್ಮ. ಹಠ ಕಟ್ಟಿ ಒಳ್ಳೆ ಒಂದು ಕಂಪ್ಯೂಟರ್ ಸೈನ್ಸ್ ಓದಿಸ್ಬೇಕು ಅಂತ ತಗೊಳ್ಳಿ. 1 ಸೆಮಿಸ್ಟರು ಪಾಸ್ ಆಗಿಲ್ಲ, 1 ಸಬ್ಜೆಕ್ಟು ಪಾಸ್ ಆಗಿಲ್ಲ. ವರ್ಷ ಪೂರ್ತಿ ಪ್ರಶ್ನೆ ಕೇಳಿದ್ರೆ ಮನೆ ಬಿಟ್ಟು ಹೋಗ್ತೀನಿ. ಈಗ ಏನು ಹೇಳೋಣ ಹೇಳಿ?
ಯಾರ ಮೇಲೆ ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿದೆ, ರಾಂಗ್ ಜಡ್ಜ್ಮೆಂಟ್ ಆಗಿದೆ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಇದರ ಮೇಲೆ ನಿಮಗೆ ಬಿಟ್ಟಿದ್ದು. ನೀವು ಪ್ರಶ್ನೆ ಕೇಳಿದರೆ ನಾವು ಅಂದ್ಕೊಳ್ಳೋದು ನನ್ನ ಮಗ ಜೀವನ ಪರ್ಯಂತ ಇರ್ತಾನೆ. ಇಲ್ಲ, ನನ್ನ ಹೆಂಡತಿ, ನನ್ನ ಗಂಡ, ನನ್ನಮ್ಮ, ನನ್ನಪ್ಪ, ಇಲ್ಲ ಸ್ವಲ್ಪ ಆಸ್ತಿ ನಂದೇನಿದೆಯೋ ಕೊಟ್ಟು ಬಿಡಿ, ತಗೊಳ್ಳಿ, ಅಲ್ಲಿಗೆ ಹೊಡೆದೋಯ್ತು. ಮಗ ತಂದೆನ ಕೇಳೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸ್ವಲ್ಪ ತಂದೆ ಆದವರು ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿರ್ತಾರೆ, ಮಾಡಿಡ್ಬೇಕು ಮಕ್ಕಳಿಗೆ ಕಷ್ಟ ಕಾಲಕ್ಕೆ ಅಂತ. ಏನೋ ಕಷ್ಟ ಬಂದಾಗ ಅವ್ನು ಮಾರ್ಕೋಬೋದು ಇನ್ನೊಂದು ಅಂತ, ಅದಕ್ಕೆ ಮಾಡಿಡೋದು. ಸುಖ ಆಮೇಲೆ ಅವನ ಕಷ್ಟಕ್ಕೆ ಅಂತ ಒಂದಷ್ಟು ಬಂಗಾರ, ಒಂದಷ್ಟು ಬೆಳ್ಳಿ, ಒಂದಷ್ಟು ಜಮೀನು, ಜಾಗ ಅಂತ ಮಾಡಿದೇವಲ್ವಾ, ಅವ್ರಿಗೆ ಆಯಾ ವಯಸ್ಸಿಗೆ ಸಂಬಂಧಪಟ್ಟ ಕೊಟ್ಟು ಬಿಡ್ಬೇಕು. ಇಲ್ಲ, ತಗೊಳ್ಳಿ. ಅವನು ಕೇಳಿದ್ರೆ ಯಾರು ಔಟು, ಹೆಂಡತಿ ಕೇಳಿದ್ರೆ ಔಟು, ಗಂಡ ಏನು ಬಂದಿಟ್ಟು ಬಿಟ್ಟಿದೆ ಪ್ರಶ್ನೆ ಮಾಡದ ಹಾಗೆ ಬದುಕಲಿಕ್ಕೆ ಪ್ರಯತ್ನ ಮಾಡಿ. ಸಂಬಂಧಗಳು ಉಳ್ಕೋತವೆ ಮಕ್ಕಳೇ. ಯಾವಾಗ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೋತೇವೆಯೋ ಬಂಧನೂ ಇಲ್ಲ, ಈ ಸಂಬಂಧನೂ ಇಲ್ಲ, ಎಲ್ಲವೂ ಬಂಧನ ಯೋಗವಾಗಿ ಮಾರ್ಪಾಟಾಗ್ಬಿಡುತ್ತೆ. ಈ ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಗುರುಗಳು ಹೇಳ್ತಾ ಇದ್ದಿದ್ದು ಅದ್ಭುತವಾಗಿದ್ದು. ನೋಡೋ, ತೆಲುಗು ನೋಡು. కొన్ని బంధాలు ఊపిరి ఉన్నంత వరకు మాత్రమే అనుకుంటాంరా పిచ్చి సన్యాసి, కానీ కాదురా, ప్రశ్నించి చూడురా. ನೀನು ಪ್ರಶ್ನೆ ಕೇಳಿ ನೋಡೋ ಹುಚ್ಚ ಅಂತ ಹೇಳ್ತಿದ್ರು. ಈ ಥರ ತುಂಬ ಹೇಳೋರು ಅವರು. ಅರ್ಥ ಆಗ್ತಿರ್ಲಿಲ್ಲ ನನಗೆ, ಜೇಡಿ ಮಣ್ಣು ಹೀಗೆ ಕೂತ್ಕೊಂಡು. ಇವತ್ತು ಈ ಪ್ರಶ್ನೆಗಳು, ಈ ಸ್ಥಾನ ಬಂದಾಗ ಕೆಲವೊಂದು ಸಮಯ ನಾವು ಕೆಲವು ಪ್ರಶ್ನೆಗಳು ಉತ್ತರ ಕೊಡಲೇಬೇಕು, ಇಲ್ಲ ಮೌನ ವಹಿಸ್ಬಿಡ್ಬೇಕು. ಪ್ರಶ್ನೆ ಕೇಳಿದ ತಕ್ಷಣ ಅಲ್ಲಿ ತಪ್ಪು ಇದಾಗ್ಬಿಟ್ಟಿದ್ದಾವೆ. ಇವತ್ತಿನ ಸಮಾಜ ನೋಡ್ತೇನಲ್ವಾ, ಎಷ್ಟು ಜಾತಕಗಳು, ತುಂಬಾ ಸಂಕಟ ಆಗುತ್ತೆ. ಬದಲಾಯಿಸ್ಕೊಳ್ಳಿ ಮಕ್ಕಳೇ, ನಿಮ್ಮ ಬದುಕಿನ ರೀತಿಯನ್ನ ಬದಲಾಯಿಸ್ಕೊಳ್ಳಿ. ಇನ್ನೊಬ್ಬರು ಪ್ರಶ್ನೆ ಮಾಡೋ ಹಾಗೆ ನಿಮ್ಮ ಮಟ್ಟಕ್ಕೆ ನೀವು ಬದುಕೋದನ್ನ ಕಲೀರಿ. ಏನೋ ಒಂದು ಚಟ ಬಂದ್ಬಿಟ್ಟಿದೆ, ಅದನ್ನೇ ದುಶ್ಚಟ ಮಾಡ್ಕೋಬೇಡಿ. ಏನೋ ಒಂದು ಅಭ್ಯಾಸ ಬಂದ್ಬಿಟ್ಟಿದೆ, ಅದನ್ನ ದುರಭ್ಯಾಸ ಮಾಡ್ಕೋಬೇಡಿ. ಇಷ್ಟೇ ಹೇಳಬಲ್ಲೆ. ಬನ್ನಿ, ಅನುರಾಧ ನಕ್ಷತ್ರ, ವಿಶ್ವ ನಿರಾಶ್ರಿತರ ದಿನ. ಎಲ್ಲರೂ ನಿರಾಶ್ರಿತರೇ ಮಕ್ಕಳೇ. ಯಾವಾಗ ದಿವಾಳಿ ಆಗೋಗುತ್ತೋ ಗೊತ್ತಿಲ್ಲ. ಈ ಬಿಟ್ಟಿ ಕೊಟ್ಟು ಎಲ್ಲದರ ಬೆಲೆಯೂ ಹತ್ತು ಬಿಡುತ್ತೆ. ಟೊಮ್ಯಾಟೊ 100 ರೂಪಾಯಿ ಹತ್ತು ಬಿಟ್ಟಿದೆ ಅಂತ ನಾವು ನಿರಾಶ್ರಿತರೇ ಮಕ್ಕಳೇ. ಯಥಾ ರಾಜ ತಥಾ ಪ್ರಜಾ ಅಂತಿದ್ವಲ್ಲ, ಅಲ್ಲ. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಕಳ್ಳರು ಅಂತ ನಾವು ಕಳ್ರೆ ನಾವೇನ್ ಮಾಡಿದ್ವಿ ಗೊತ್ತಾ? ಸ್ವಲ್ಪ ಆಸೆಗೆ ತೆಗೆದು ನೆತ್ತಿ ಮೇಲೆ ಇಟ್ಕೊಬಿಟ್ಟಿದ್ವಿ. ನಮ್ಗೆ ಯಾಕೆ ಬೇಕು? ಶುದ್ಧ ಒಳ್ಳೆ ಗವರ್ನೆನ್ಸ್ ಬೇಕು. ಉದ್ಯೋಗ ಸೃಷ್ಟಿ, ರೋಡು, ಲೈಟು, ಸೇಫ್ಟಿ, ಒಂದೊಳ್ಳೆ ವಿದ್ಯಾಭ್ಯಾಸದ ವ್ಯವಸ್ಥೆಗಳು, ಆರೋಗ್ಯ ವ್ಯವಸ್ಥೆ. ಈ 7 ಕೊಟ್ಟುಬಿಟ್ರೆ ಸಾಕಪ್ಪ ನಮಗೆ. ಈ 7 ಇದ್ರೆ ಒಳ್ಳೆ ರಸ್ತೆ ಇದೆ, ಈಸಿಯಾಗಿ ಹೋಗಿ ಸೇರ್ತವೆ. ಒಳ್ಳೆ ಸೇಫ್ಟಿ, ಕಾನೂನು, ಆಮೇಲೆ ಒಳ್ಳೆ ವಿದ್ಯಾಭ್ಯಾಸ ಎಲ್ರಿಗೂ. ಈ ಥರದ್ದು ಕೆಲವೊಂದಿದೆ. ನಮ್ಗೆ ಇನ್ನೇನು ಬೇಕಿಲ್ಲ. ಏನೇನೋ ಒಂದು ಆಸೆಗಳ ಮೂಟೆ ತೋರಿಸಿ, ಇನ್ನೊಂದು ತೋರಿಸಿ, ಬೆಲೆಗಳು ನೋಡಿ ಮಕ್ಕಳೇ ಎಲ್ಲಿಗೆ ಬಂದು ಒಂದೇ ಒಂದು ಪೆಟ್ರೋಲ್ ಬೆಲೆ ಹತ್ತು ಬಿಟ್ರೆ ಸಾಕು. ನೀವು ಏನೇನು ರೇಟ್ ಹತ್ತುತ್ತೆ ಗೊತ್ತಾ? ಗ್ಯಾಸ್ ಬೆಲೆ ಹತ್ತು ಬಿಟ್ರೆ ಏನೇನು ರೇಟ್ ಹತ್ತುತ್ತೆ ಗೊತ್ತಾ? ಎವ್ರಿಥಿಂಗ್ ಜಂಪ್ಸ್. ನಾವೆಲ್ಲರೂ ನಿರಾಶ್ರಿತರೆ. ಏನ್ ಮಾಡಿದ್ವಿ? ಯಥಾ ಪ್ರಜಾ ತಥಾ ರಾಜ. ನಾವು ಕಳ್ಳರಾಗ್ಬಿಟ್ಟಿದ್ದೇವೆ, ಸುಳ್ಳರಾಗ್ಬಿಟ್ಟಿದ್ದೇವೆ. ಒಬ್ಬ
ನಮ್ಮ ಮನಸ್ಸಿಗೆ ತಕ್ಕಂತೆ ರಾಜ ಬಂದು ಕೂತಿದ್ದಾನೆ. ಆ ಥರದ ಅಧಿಕಾರ ವರ್ಗ ಕೂತಿದೆ. ಭಾರಿ ಕಷ್ಟ. ಗೊತ್ತಿಲ್ಲ ಈ ಬಾರಿ ಬಜೆಟಲ್ಲಿ ಏನೇನು ತರ್ತಾರೋ, ಏನೇನು ಬದಲಾವಣೆ, ಇನ್ಯಾವುದೇ ತಲೆ ಹೊರೆ ಮೇಲೆ ಹಾಕ್ತಾರೋ ಗೊತ್ತಿಲ್ಲ. ಆ ಪುಣ್ಯಾತ್ಕಿತ್ತಿ ನಿರ್ಮಲಮ್ಮ ಸತ್ಯ ಹೇಳ್ತಾನೆ. ಇಟ್ಸ್ ಒನ್ಲಿ ನಾವು ಏನು ಬದಲಾವಣೆ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಒಂದು ವೈಟ್ ಪೇಪರ್ ಯಾರಾದರೂ ಕೊಡ್ತಾರಾ? ನಾವು ಜನಗಳಲ್ಲಿ ಇಷ್ಟು ಶಾಲೆ ಅಭಿವೃದ್ಧಿ ಮಾಡಿದ್ದೇವೆ, ಇಷ್ಟು ವಿದ್ಯಾರ್ಥಿಗಳ ಎಜುಕೇಷನ್ ಲೆವೆಲ್ ಬೆಳೆಸಿದ್ದೇವೆ, ಇಷ್ಟು ದೊಡ್ಡ ಟೀಚರ್ಸ್ಗಳ ಲೆವೆಲ್ ಆಫ್ ಟೀಚಿಂಗ್ ಬೆಳೆಸಿದ್ದೇವೆ, ಜೀವನ ಶೈಲಿ ಹೆಚ್ಚಿಸಿದ್ದೇವೆ. 70 ವರ್ಷದಿಂದಲೂ ಗರೀಬಿ ಹಟಾವು ಅಂತಾರೆ ರಾಮಚಂದ್ರ. 75 ವರ್ಷ ಆಯಿತು, 77 ವರ್ಷ ಆಗೋಯ್ತು ನಮಗೆ. ಇನ್ನೂ ಅದೇ ಮಾತು. ಇನ್ನೂ 20 ಕೋಟಿ ಜನ ತೀರಾ ಬಡತನದ ಸ್ಥಾಯಿಯಲ್ಲಿ ಕೆಳಗಡೆ 2 ಹೊತ್ತು ಊಟಕ್ಕೆ ಒದ್ದಾಡ್ತಿದ್ದಾರೆ. ಏನು ಬರ್ತಿದೆ ಇದು? ಏನಿದು? ಕಾರಣ ನಾವು ಸುಳ್ಳುಗಾರರಾಗಿ ಬಿಟ್ಟಿದ್ದೇವೆ. ಚಿಕ್ಕ ಚಿಕ್ಕ ಈ ಒಂದು ಆಮಿಷಗಳಿಗೆ ಬ್ಯಾಂಕ್ರಪ್ಟಸಿ ಏನಾಗುತ್ತೆ? ನಿರಾಶ್ರಿತರೆ. ಏನೇನು ಅಡ ಇಡಿಸ್ತಾರೋ ಗೊತ್ತಿಲ್ಲ, ಇನ್ಯಾವ್ಯಾವ ರೂಪದಲ್ಲಿ ಟ್ಯಾಕ್ಸ್ಗಳು ತರ್ತಾರೋ ಗೊತ್ತಿಲ್ಲ. ಎಲ್ಲರೂ ಅಷ್ಟೇ, ನಾವು ಮಾಡಿದ ತಪ್ಪು. ಅವ್ರು ವೈಟ್ ಪೇಪರ್ ಕೊಡಲ್ಲ, ಜೀವನ ಶೈಲಿ ಹೆಚ್ಚಿದ್ ಕೊಡಲ್ಲ, ರಸ್ತೆಗಳ ಗುಂಡಿಗಳೆಲ್ಲ ಮುಚ್ಚಿರಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿದೆ. ಇಷ್ಟು ಮುಚ್ಚಿದೀವಿ, ಇಷ್ಟು. ನನ್ನ ಆಫೀಸ್ ಹತ್ರನೇ ಒಂದು 150 ಗುಂಡಿಗಳು ತೋರಿಸ್ತಾನೆ. ನನ್ನ ಆಫೀಸ್ ಹತ್ರ ಅದೇನು ಸುಳ್ಳು ಲೆಕ್ಕ ಕೋರ್ಟು ಕೊಟ್ಟಿದ್ದಾರೋ ದೇವರಿಗೆ ಗೊತ್ತು. ಬರೀ ನನ್ನ ಆಫೀಸ್ ಎದುರುಗಡೆ ಲೆಕ್ಕ ಹಾಕ್ಕೊಳ್ಳಿ. ಈಗ ನೀವು ಪ್ರಶ್ನೆ ಮಾಡಿದರೆ ನಿಮ್ಮ ಮನೆ ಡೆಮಾಲಿಷನ್, ನಿಮ್ದು ರೋಡಿಗೆ ಬಂದಿದೆ, ನಿಮ್ದು ಇದಕ್ಕೆ ಬಂದಿದೆ, ಅದಕ್ಕೆ ಬಂದಿದೆ. ದೋಚೋರು ದೋಚ್ಕೋತಲೇ ಇರ್ತಾರೆ. ಋಷಿಕೊಂಡ ಅನ್ನೋದ್ರ ಜಾಗದಲ್ಲಿ ಪ್ಯಾಲೇಸ್ ಕಟ್ಟಿದಾರೆ, ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ. ನೋಡಿ ಮೊನ್ನೆ ನುಗ್ಗಿದ್ದಾರೆ. ಯಪ್ಪ, 500-600 ಕೋಟಿಗೂ ಮೇಲ್ಪಟ್ಟು ಬರೀ ಒಂದು ಶ್ಯಾಂಡ್ಲರೇ 20-25 ಲಕ್ಷ ಅಂತೆ. ಶ್ಯಾಂಡ್ಲರ್ ನೀವು ಹೆಸರು ಕೇಳಿರಲ್ಲ, ಹಿಂಗೆ ಹಾಕ್ಬಿಟ್ಟು ಈ ರವಿಚಂದ್ರನ್ ಅವ್ರ ಪಿಕ್ಚರ್ಗಳಲ್ಲಿ ತೋರಿಸ್ತಾರಲ್ವ, ಹಂಗೂ ಬೀಳುತ್ತೆ ಜಿಗಿ 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 ಲೈಟು, ಅದು 20-25 ಲಕ್ಷ ಅಂತೆ. ಆ ಥರ ಎಷ್ಟೋ ಇದೆ. ಯಾರು ದುಡ್ಡು? ಯಾರು ದುಡ್ಡು ಹೇಳಿ? ನಿರಾಶ್ರಿತರ ದುಡ್ಡು. ನಮ್ಮ ದುಡ್ಡು, ನಮ್ಮ ದುಡ್ಡು. ಕೇಶವ ಮಾತಾಡಬಾರ್ದು, ಬಟ್ ನಡೀತಿರೋ ಸತ್ಯವನ್ನು ಆಗಾಗ ಸಣ್ಣದಾಗಿ ನಿಮ್ಗೆ ತಿಳಿಸ್ಬೇಕು. ಯಾರಾದರೂ ಯಾವುದಾದರೂ ನಾವು ಸ್ವಲ್ಪ ಅವಗಾಹನೆ ಇಟ್ಕೊಂಡೇ ಹೆಜ್ಜೆ ಇಡಬೇಕು. ಪ್ರಶ್ನೆ ಮಾಡುವುದು ತಪ್ಪು. ಅಯ್ಯೋ, ನಾನು ದೊಡ್ಡ ಕೆಟ್ಟವನಾಗ್ಬಿಡ್ತೀನಿ. ಮೇಷರಾಶಿ. ಚಂದ್ರ ಶನಿಸಾರದಲ್ಲಿದ್ದು ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಜಾಗರೂಕತೆ. ಯಾವುದಾದ್ರೂ ಲೀಗಲ್ ಇಶ್ಯೂಸ್, ಫಿನಾನ್ಷಿಯಲ್ ಇಶ್ಯೂಸ್, ಏನೋ ಒಂದು ಮೆಸ್ಸಪ್ ಇದೆ. ಉದ್ಯೋಗದಲ್ಲಿ ಪರಿಶ್ರಮ, ನೀವು ಅಂದ್ಕೊಳ್ಳೋ ವೇಗ ಇಲ್ಲ. ಯಾರೋ ದುಷ್ಟರ ಕೂಟ, ಮಿತ್ರರೇ ದುಷ್ಟರಾಗಬಹುದು. ನೀವು ಗೆಲ್ಲೋವರೆಗೂ ನೋಡಿ ನಿಮ್ಮ ಜೊತೆಲಿ ಜೈಕಾರ. ನೀವು ಬಿದ್ದ ಮೇಲೆ ನಿಮ್ಗೊಂದು ಕೆಟ್ಟ ಹೆಸರು ಬಂದಿದೆ, ನಿಮ್ಮ ಜೊತೆ ಯಾರು ನಿಲ್ಲುತ್ತಾರೆ ನೋಡಿ. ಯಾರು ನಿಮ್ಮ ಬಗ್ಗೆ ಮಾತಾಡೋಣ. ನಾನು 100 ಬಾರಿ ಹೇಳ್ತಿದ್ದೆ, ಮನುಷ್ಯನಿಗೆ ಕಷ್ಟ ಬರಬೇಕ್ರಿ. ನಾವೊಂದು ಈ ನೀರಿನ ಗುಳ್ಳೆಯ ಪೊರೆ ಅದನ್ನ ನಂಬ್ಕೊಂಡು ಕೂತ್ಕೊಬಿಟ್ಟಿದ್ದೇವೆ. ಅದರ ಬಗ್ಗೆ ಒಂದು ಅವಗಾಹನೆ ಕೊಟ್ಟು ನೋಡಿ ಗೊತ್ತಾಗುತ್ತೆ ನಿಮ್ಮ ಜೊತೆ ಯಾರು ನಿಲ್ತಾರೆ ಅಂತ. ಅಷ್ಟೇ ಹೇಳಬಲ್ಲೆ. ಇವತ್ತು ಆ ರೀತಿಯ ಭಾವ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ವೃಷಭ ರಾಶಿ. ಶನಿ ಕೇಂದ್ರದಲ್ಲಿದ್ದಾನೆ. ಸ್ಟೀಲು, ಆಯಿಲು, ಪೆಟ್ರೋಲು, ಲೀಗಲು, ಲಾಯರು, ಜಡ್ಜು, ಈ ರೀತಿಯ ಹುದ್ದೆ, ಉದ್ಯೋಗ, ಕೆಲಸ ಕಾರ್ಯ ತುಂಬ ಸಾಮಾನ್ಯ ಕಾರ್ಮಿಕ, ಹೌಸ್ ಕೀಪಿಂಗು, ಡ್ರೈವರು, ಕ್ಲೀನರು, ಕೃಷಿಕರು, ಕೂಲಿ ಕಾರ್ಮಿಕರು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೂ ಪರಿಶ್ರಮಕ್ಕೆ ತಕ್ಕಂಥ ಒಂದು ಫಲ ಚೆನ್ನಾಗಿದೆ. ಮಿಥುನ ರಾಶಿ. ಚಂದ್ರ ಶನಿಸಾರ, ಶನಿ ಭಾಗ್ಯಸ್ಥಾನ, ಭಾಗ್ಯೋದಯ ಇವತ್ತು ವೃತ್ತಿಪರವಾಗಿ. ಶನಿ ಒಂದು ಕರ್ಮಕಾರಕ, ವೃತ್ತಿಕಾರಕ.
ಅವನ ಮನೇಲೇ ಇದ್ದಾನೆ ಮೂಲ ತ್ರಿಕೋಣದಲ್ಲಿ. ಅದರಿಂದ ಕೆಲಸದ ಮೇಲೆ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಮಾಡ್ತಾ ಹೋಗಿ. ಯಾವ ಕೆಲಸವಾದರೂ ಮಕ್ಕಳೇ, ಒಂದು ಇಡ್ಲಿ ಮಾಡೋದು ಬರುತ್ತೆ ಅಂತ ಹೇಳಿದ್ರೆ ಯು ಶುಡ್ ಲರ್ನ್. ಮಸಾಲ ಇಡ್ಲಿ ಮಾಡೋದು, ರವಾ ಇಡ್ಲಿ ಮಾಡೋದು, ಪ್ಲೇನ್ ಇಡ್ಲಿ ಮಾಡೋದು, ಕಾಯಿ ಇಡ್ಲಿ ಮಾಡೋದು, ತರಕಾರಿ ಇಡ್ಲಿ ಮಾಡೋದು, ಪುಡಿ ಇಡ್ಲಿ ಮಾಡೋದು, ಸಾಂಬಾರ್ ಇಡ್ಲಿ ಮಾಡೋದು, ಈ ಥರದ್ದು ಕಲಿಬೇಕು. ಇನ್ನೊಂದು ಬರೀ ಅದೇ ಅಲ್ಲೇ ನಿಂತು ಬಿಡ್ತಾರೆ. ಸೊ ದ ಮೋರ್ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ಖಂಡಿತ ಕಮಲದ ಹಾಗೆ ಬದುಕು ನಿಮ್ಮದು. ಇನ್ನು ಕರ್ಕಾಟಕ ರಾಶಿ, ಹೊರೆಯೇ ವೃತ್ತಿಯಲ್ಲೂ ಕೆಲಸದಲ್ಲೂ ಸ್ವಂತದ್ದೇನಾದರೂ ಮಾಡ್ತಿದ್ರೆ ತಳಮಳ, ಹಣಕಾಸಿನ ಒಂಚೂರು ಒದ್ದಾಟ, ಮನೇನ ಮ್ಯಾನೇಜ್ ಮಾಡ್ತೀನ, ಬ್ಯಾಲೆನ್ಸ್ ಮಾಡ್ತೀನ, ಈ ರೀತಿ ಒದ್ದಾಟಗಳು, ಸ್ವಲ್ಪ ಸಾಲ ಮಾಡುವ ಪರಿಸ್ಥಿತಿಯು ಕೂಡ ತಂದೊಡ್ಡುತ್ತದೆ. ಎಚ್ಚರಿಕೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಯಾರೋ EMI ಕೊಡ್ತೀನಿ, ಸಾಲ ತಗೊಳ್ಳಿ, ನಾನು ಬ್ಲಾಕೇ ಮಾಡಿಬಿಡ್ತೀನಿ, ಫೋನ್ ಮಾಡಿ ಲೋನ್ ಬೇಕಾ, ಬೇಡಪ್ಪ ನಿಮ್ಮ ಸವಾಸ ಬೇಡ. ಸಿಕ್ಕಾಬಟ್ಟೆ ಮೋಸ. ನಿಮಗೆ ಗೊತ್ತಿಲ್ಲ, ಇವತ್ತು ನಂಬರ್ 1 ಫ್ರಾಡ್ ಅನ್ನೋದು ಬ್ಯಾಂಕ್ಗಳ ಹೆಸರಲ್ಲಿ ಇನ್ನೂ ಕೆಲವರು NBFCಗಳು. ಸಾಲಕ್ಕೆ ಮಾತ್ರ ದಾಸರಾಗಬೇಡಿ. ಇರುವುದರಲ್ಲಿ ಮೊನ್ನೆ ನನ್ನ ಸ್ನೇಹಿತ ಏನೋ ಒಂದು ಸ್ಯಾಂಕ್ಷನ್ ಆಗಿಬಿಟ್ಟಿದೆ, ನಾನೇನೋ ಒಂದು ಈ ಥರದ್ದು ಮಾಡ್ತೀನಿ, ನಾನು ಹೇಳಿದೆ ದುಡ್ಡಿದೆಯಾ, ಇಲ್ಲ, ಎಷ್ಟು ಬೇಕು, 2 ಲಕ್ಷ, ಈ ಗಾಡಿನ ಮಾರಿಬಿಡೋಣ ಇಲ್ಲ ಅಡ ಇಡೋಣ ಅಂತ ಮಾಡಿಬಿಟ್ಟು ಅದನ್ನು ಹೊಸದು ಮಾಡ್ತೀನಿ. ಅದ್ರ ಬಗ್ಗೆ ಗೊತ್ತಿದೆಯಾ, ಮಾಡಿದೀಯಾ, ನೋಡಿದೀಯಾ, ಕೇಳಿದೀಯಾ, ಹೋಗಿದೀಯಾ, 5ಕ್ಕೂ ಪ್ರಶ್ನೆಗೆ ಉತ್ತರ ಇಲ್ಲ. ನೋಡಿ, ಯಾರೋ ಗೌರ್ಮೆಂಟ್ ಸಬ್ಸಿಡಿನಲ್ಲಿ ಈ ಥರದ್ದು ಒಂದು ಫುಡ್ ಕಾರ್ಟು ಇನ್ನೊಂದು ಅಂತ ಏನೋ ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ನಿಂದೊಂದು ಫುಡ್ ಬಿಸ್ನೆಸ್ ಅದ್ಭುತವಾಗಿ ನಡೀತಿದೆ. 3 ವರ್ಷದಿಂದ ಹೊಟ್ಟೆ ತುಂಬ ಊಟ, ಬಟ್ಟೆ, ನೆಮ್ಮದಿ ನೋಡಿದ್ದಿ. ನನ್ನ ಮಾತು ಕೇಳಿ, ಇದೇ ಗಾಡಿನ ಬೇಕಾದ್ರೆ ಮಾರಿಬಿಡು. ಆ ದುಡ್ಡಲ್ಲಿ ಇದೇ ಇರೋ ಜಾಗದಲ್ಲೇ ಇನ್ನೊಂಚೂರು ಎಕ್ಸ್ಪ್ಲೋರ್ ಮಾಡಿ, ಇನ್ನೊಂಚೂರು ವೈಟ್ ವಾಶ್ ಓಡಿಸು, ಇನ್ನೊಂದೆರಡು ಚೇರ್ ಚೆನ್ನಾಗಿ ಹಾಕು, ಇನ್ನೊಂದಷ್ಟು ಸರ್ವಿಸ್ ಕೊಡು ಚೆನ್ನಾಗಿ, ಇನ್ನೊಂದಿಬ್ಬರು ಲೇಬರ್ಸ್ನ ಇಟ್ಕೊ, 2 ತಿಂಗಳು ಬಾಡಿಗೆನ ಕೊಟ್ಟು ಬಿಡು. 10,000 ಬಾಡಿಗೆ ಇದೆ, 3 ತಿಂಗಳು ಬಾಡಿಗೆ ಕೊಟ್ಬಿಡು. ಯಾರೋ ವರ್ಕರ್ಸು ಪಾರ್ಟ್ ಟೈಮ್ 10,000ನೇ ಕೊಡು, 3 ತಿಂಗಳು ಸಂಬಳ ಅಂತ ಎತ್ತಿಟ್ಟು ಬಿಡು ಅವನಿಗೆ. ದಿನಕ್ಕೊಂದು 400 ರೂಪಾಯಿ, 300 ರೂಪಾಯಿ, ವಾಟ್ ಎವರ್, ಆ 4 ಅವರಿಗೆ ಎತ್ತಿಟ್ಟು ಬಿಡು. ಈ ರೀತಿ ಮಾಡ್ಕೊ, ಪ್ಲ್ಯಾನ್ ಮಾಡ್ಕೊ. ಬೇರೆ ಗೊತ್ತಿಲ್ಲದ್ದು ಇದರಲ್ಲೇ ಇಲ್ಲೇ ಮಾಡು, ಇನ್ನೂ ವೆರೈಟಿಗೆ ಮಾಡು. ಲಿಟಲ್ ಬಿಟ್ 10% ಇಲ್ಲಿ 90% ಸಕ್ಸಸ್ ಸಿಕ್ಬಿಟ್ಟಿದೆ. ಇನ್ನೊಂದು 10% ಸ್ವಿಗ್ಗಿ ಟೈಅಪ್ ಮಾಡ್ಕೊಳ್ಳೋ, ಡನ್ಝೋಗ್ ಟೈಅಪ್ ಮಾಡ್ಕೊಳ್ಳೋ, ಒಳ್ಳೆ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋ. ಸೊ ತಿಂದವರು ಕೂಡ ವಾವ್ ಅನ್ಬೇಕು, ಈ ಥರದ್ದೊಂದು ಮಾಡೋ. ದಿನಕ್ಕೆ ಇನ್ನೊಂದು 50 ಪ್ಲೇಟು ನಿನ್ನ ಏನು ಆ ಫುಡ್ ಇದೆಯಲ್ಲ ಅದನ್ನ ನೀನು ಎಕ್ಸ್ಟ್ರಾ ಮಾರ್ಕೊಂಡ್ರೆ ಸಾಕು. ಕಡಿಮೆ ಅಂದರೂ 10,000 ರೂಪಾಯಿ ಜಾಸ್ತಿ ಆಗುತ್ತೆ. ಯು ಆರ್ ಜಂಪ್ಡ್. ವಾಟ್ ಎವರ್ ಯು ಆರ್ ಇನ್ವೆಸ್ಟೆಡ್ 6 ಮಂತಲ್ಲಿ ಬಂದ್ಬಿಡುತ್ತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಈ ಥರ ಯೋಚನೆ ಮಾಡೋಣ, ಮಾಡ್ಕೊಂಡ ಇಲ್ವೋ ಗೊತ್ತಿಲ್ಲ. ನಾವು ಮಾಡೋದು ಹಾಗೆ, ವಿಚಾರಿಸಲ್ಲ, ತಿಳ್ಕೊಳ್ಳಲ್ಲ, ಹೋಗಲ್ಲ, ನೋಡಲ್ಲ, ಮಾಡೋಲ್ಲ. ದಯಮಾಡಿ ಹೇಳ್ತೇನೆ, ಇವತ್ತು ಎಷ್ಟು ಒಳ್ಳೇದಿದೆಯೋ ಅದಕ್ಕಿಂತಲೂ 100 ಪಟ್ಟು ಕೆಟ್ಟದ್ದು ಬೇಗ ಆಗುತ್ತೆ. ನೋಡಿ, ಮೊನ್ನೆ ಟೆಲಿಗ್ರಾಮ್ ಸೈಟ್ಗಳಂತೆ, ವಾಟ್ಸಪ್ ಗ್ರೂಪ್ಗಳಂತೆ, ಇನ್ಸ್ಟಾಗ್ರಾಮ್ ಗ್ರೂಪ್ಗಳಂತೆ RBI ಬ್ಯಾನ್ ಮಾಡಿದೆ. ಈ ಥರದ್ರಲ್ಲಿ ನಿಮಗೆ ಯು ಕ್ಯಾನ್ ಆನ್ ಸ್ಟಾಕ್ ಮಾರ್ಕೆಟು, ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಇನ್ಫ್ಲೂಯೆನ್ಸರ್ಗಳು, ಬ್ಲಾಗರ್ಗಳ ರೂಪದಲ್ಲಿ ಬನ್ನಿ, ಹಾಕಿ, ಮಾಡಿ. ನಿಮ್ಮ ಹತ್ರ 50,000 ಹಾಕೋರು 50,000 ಜನ ಇದ್ದಾರೆ. 10 ದಿನ ನಿಮ್ಗೆ 50,000ಕ್ಕೆ 1,000 ಕೊಡ್ತಾರೆ. ಖುಷಿ. 10 ದಿನಕ್ಕೂ 1,000 ಕೊಡ್ತಾರೆ. 50,000 ರೂಪಾಯಿಗೆ 3,000 ರೂಪಾಯಿ ಬಂದ್ಬಿಟ್ಟಿದೆ. ಯು ಆರ್ ಅರ್ನಿಂಗ್. ಇಲ್ಲ, 5,000 ಕೊಡ್ತಾರೆ. ಅವ್ರು ಅದಕ್ಕೆ ಅಂತ ಒಂದು ಇಟ್ಕೊಂಡಿರ್ತಾರೆ. ನಿಮಗೆ ಮೊದಲು ಟೋಪಿ ಹಾಕಿರ್ತಾರೆ, ಒಂದು 100 ಜನಕ್ಕೆ ಟೋಪಿ ಹಾಕಿರ್ತಾರೆ. ತಗೊಳ್ಳಿ, 50,000ಕ್ಕೆ ಒಂದು ನಿತ್ಯ 100 ಜನ ಸೇರಿಸ್ಕೊ, ಇನ್ನೊಂದು 4 ಜನಕ್ಕೆ ಕೊಡು, ಇನ್ನೊಂದು 46 ಜನಕ್ಕೆ ಟೋಪಿ ಹಾಕು. ಬೇಡ ಮಕ್ಕಳೇ, ಇಂಟ್ರಾಡೇ ಟ್ರೇಡಿಂಗು, ಇನ್ನೊಂದು ಟ್ರೇಡಿಂಗು, ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡಿ. ಲಾಂಗ್ ಟರ್ಮ್ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದರೆ 80 ರೂಪಾಯಿ ತೊಗೊಂಡು ಹೋಗ್ಬಿಟ್ಟು ಕೆಲವೊಂದು ಟಾಪ್ 10 ಶೇರ್ಗಳಿದ್ದಾವೆ, ಅದ್ರಲ್ಲಿ ಹಾಕಿ ಬಿಟ್ಬಿಡಿ 80 ರೂಪಾಯಿ. ಕೆಲವೊಂದು ಮಿಡ್ ಟರ್ಮ್ ಕ್ಯಾಪ್ಸ್ ಅಂತಿದ್ದಾವೆ, ಅದರಲ್ಲಿ ಒಂದು 15% ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ. ಒಂದು 6 ತಿಂಗಳಿಗೆ, 1 ವರ್ಷಕ್ಕೆ ಅದರಲ್ಲಿ ರಿಟರ್ನ್ಸ್. ಇದರಲ್ಲಾದರೆ ಒಂದು 3 ವರ್ಷ ಎತ್ತೋಲ್ಲ. ಟಾಪ್ 100 ಶೇರ್ಸ್ ಯಾವತ್ತೂ ಬೀಳಲ್ಲ. ಡಿವಿಡೆಂಡ್ ಘೋಷಿಸೋ ಕಂಪನಿಗಳವು.
ಒಂದು 20-30 ವರ್ಷದಿಂದ ಇದ್ದಾರೆ. ವೈಟ್ ಮಾಡಿ ನೋಡ್ಬಿಟ್ಟು ಅಂಥದ್ರಲ್ಲಿ ಹಾಕಿ, ವಿಚಾರಿಸಿ, ರಿಸರ್ಚ್ ಮಾಡಿ ಏನಿದೆ ಅವರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಆರ್ಡರ್ಸ್ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ, ಎಕ್ಸ್ಪೆಂಡಿಚರ್ಗಳು ಎಷ್ಟಿದೆ, ಇದೆಲ್ಲ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಮಾಡ್ತಕ್ಕಂಥದ್ದು ಮಾಡಿ. ಏನೋ ಹೇಳ್ತಾರೆ ಇಂಟ್ರಾಡೇ, ಆ ಲಾಸ್ಟ್ 5ರಿಂದ 10 ರೂಪಾಯಿ ಉಳಿದಿದೆಯಲ್ಲ, ಒಂದು 10,000 ರೂಪಾಯಿ ಉಳಿದಿದೆ, ತಗೊಳ್ಳಿ, ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಹಾಕಿದ್ರಿ. ಆ 10,000 ರೂಪಾಯಿಗೆ ನನಗೆ ಇವತ್ತು 200 ರೂಪಾಯಿ ಬರಬೇಕು ಪ್ರಾಫಿಟ್ ಬುಕ್ಕಿಂಗ್, ಆ ಥರ ಬುಕ್ ಮಾಡಿ. -100 ರೂಪೀಸ್, 10,000 9,900 ರೂಪಾಯಿ ಲಾಕ್ ಮಾಡಿ ಇಟ್ಟಬೇಡಿ. ಅದ್ರ ಕೆಳಗಡೆ ಬಂತು ಅಂದ್ರೆ ಇಲ್ಲ, ಹೋಗಲ್ಲ. ಅವತ್ತು ಗೊತ್ತು 2,000 ಬರುತ್ತೆ, ನಾನು 10,000 ಹಾಕಿದ್ದಿಲ್ಲ, 200 ರೂಪಾಯಿ ನನ್ನ ಲಾಭ ಬಂತು ಅಂದ್ರೆ ಆಟೋಮೆಟಿಕಲಿ ಲಾಗೌಟ್ ಆಗಬೇಕು. ಆ ಥರದ್ದು ಒಂದು ಮಾಡ್ಕೊಳ್ಳಿ. ವೈಸ್ ವರ್ಷ ನಿಮಗೆ ತಿಂಗಳು ಕಡಿಮೆ ಅಂದಡು 1,000ರಿಂದ 1,000 ಏನಾದ್ರು ಅದು ಮಾಡ್ಕೊಂಡಿರ್ತೀರಿ. ಒಂದು ತಿಂಗಳು ಬರುತ್ತೆ, ಒಂದು ತಿಂಗಳು ಹೋಗುತ್ತೆ, ಬಟ್ ತೀರಾ ದುಡ್ಡನ್ನು ಅಷ್ಟಕ್ಕೆ ತಗೊಂಡು ಬಂದು ದುಡಿದ ದುಡ್ಡು, ಸ್ನೇಹಿತರ ದುಡ್ಡು, ಆತ್ಮೀಯರ ದುಡ್ಡು, ಲೋನ್ ತೆಗೆದ ದುಡ್ಡು ತಗೊಬಂದು 10 ಲಕ್ಷ ಹಾಕು, 10 ಕೋಟಿ ಹಾಕು, ಬೇರೆ ಬೇರೆ ಈ ಥರದ್ದು ನಿಮ್ಮ ಥರ ಏನೋ ಒಂದು ಬರಬೇಕು, ಎಕ್ಸ್ಟ್ರಾ ಪ್ಯಾಸಿವ್ ಇನ್ಕಮ್ ಅಂತ ಎಲ್ಲರೂ ಕಾಯ್ತಿರ್ತಾರೆ. ತಿಂಗಳಿಗೊಂದು 50,000 ಎಕ್ಸ್ಟ್ರಾ. ಯಾಕಂದ್ರೆ ಕಾಸ್ಟ್ ಆಫ್ ಜಮಾನ ಇದು. 100 ರೂಪಾಯಿ ಟೊಮ್ಯಾಟೋಗೆ ಬಂದು ಕೂತಿದೆ ಅಂದ್ರೆ ಏನು ಲೆಕ್ಕ ಹಾಕೊಳ್ಳಿ. ನೀವು ಒಂದು ದೋಸೆ ಇಡ್ಲಿ, ಒಂದು ದೋಸೆ, ಒಂದು ವಡೆ, ಒಂದು ಕಾಫಿ ಕುಡಿದ್ಬಿಟ್ಟು ಹೊರಗಡೆ ಬರ್ತೀರಿ ಅಂದ್ರೆ 150ರಿಂದ 200 ರೂಪಾಯಿ ಖರ್ಚಾಗುವಂಥ ಹೋಟೆಲ್ಗಳು ಇದ್ದಾವೆ. ಕೆಲವು ಹೋಟ್ಲಲ್ಲಿ 50 ರೂಪಾಯಲ್ಲೂ ಆಗುತ್ತೆ. ಆ ಹೈಜೆನಿಕ್, ಆ ಕ್ವಾಲಿಟಿ, ಆ ಆಂಬಿಯನ್ಸ್ ಇದೆಲ್ಲ ಲೆಕ್ಕ ಬರುತ್ತೆ. 5 ಸ್ಟಾರ್ ಹೋಟೆಲ್ ಅದೇ ನೀವು ಒಂದು ಕಾಫಿ, ಒಂದು ದೋಸೆ, ಒಂದು ವಡೆ ತಿನ್ಬಿಟ್ಟು ಹೊರಗಡೆ ಬನ್ನಿ, ಬಿಲ್ ನೋಡಿ ನೀವು 600ರಿಂದ 800 ರೂಪಾಯಿ ಮಿನಿಮಮ್ ಇರುತ್ತೆ. 7 ಸ್ಟಾರ್ ಹೋಟೆಲ್ ಅಂತೂ 1,500ರಿಂದ 2,000 ರೂಪಾಯಿ ಬಿಲ್ಲು. ಹೌದು, ಆ ಆಂಬಿಯನ್ಸು, ಆ ಸರ್ವಿಸು ಆ ಥರ ಇಟ್ಟಿರ್ತಾನೆ. ಫುಟ್ಪಾತಲ್ಲೂ ಮಾರ್ತಾನೆ, ಅದಿದೆ. ಇದನ್ನು ತಿಳ್ಕೊಳ್ಳಲ್ಲ ನಾವು. ಜಾಗರೂಕತೆ, ಕಟಕ ಅಷ್ಟೇ ಅಲ್ಲ, ಎಲ್ಲರೂ ಜಾಗರೂಕತೆ, ಹುಷಾರು. ಇನ್ನು ಸಿಂಹರಾಶಿ, ಶನಿ ಸಪ್ತಮದಲ್ಲಿ, ಚಂದ್ರ ಶನಿ ಸಾರದಲ್ಲಿ, ಎಚ್ಚರಿಕೆ. ಈ ಒಂದು ಗುರುವಿಗೆ ಸಂಬಂಧಪಟ್ಟಂಥದ್ದು. ಯಾಕಂದ್ರೆ ಶನಿ, ಗುರು, ಚಂದ್ರ ಬ್ಯೂಟಿಫುಲಿ ಲಾಕ್ಡ್. ಆ ಥರದ್ದು ಜಡ್ಜೋ, ಲಾಯರೋ, ಡಾಕ್ಟರೋ, ಟೀಚರೋ, ಪ್ರೊಫೆಸರೋ, ವೈದಿಕ, ಜ್ಯೋತಿಷ್ಯ, ಈ ಥರದ ಉದ್ಯೋಗ, ಎತ್ತರದ ದಾರಿ ತೋರಿಸುವ ಉದ್ಯೋಗ, ವ್ಯವಸ್ಥೆ, ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಚಂದ್ರ 3ನೇ ಮನೆ, ಶನಿ 6ನೇ ಮನೆ, ಬ್ಯೂಟಿಫುಲಿ ಇಟ್ಟಿಸ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಕಲಾ ಮಾಧ್ಯಮ, ಬರವಣಿಗೆ, ಚಿತ್ರಕಲೆ, ಪೇಂಟಿಂಗು, ನಿಟ್ಟಿಂಗು, ಡಿಸೈನಿಂಗು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಭೂಮಿ, ಮನೆ, ಲೇಔಟು, ಪ್ರಾಪರ್ಟಿ, ಡೆವಲಪ್ಮೆಂಟು, ಈ ರೀತಿಯ ವೃತ್ತಿ ಉದ್ಯೋಗ, ಫರ್ಟಿಲೈಸರ್ಸು, ಕೆಮಿಕಲ್ಲು, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಮೈನಿಂಗು, ಗ್ರಾನೈಟು, ಸ್ಟೀಲು, ಕ್ರಷರು, ಈ ರೀತಿಯ ವೃತ್ತಿ ಉದ್ಯೋಗ ಪರಿಶ್ರಮವಿದ್ದರೂ ಅನುಕೂಲ. ವೃಶ್ಚಿಕ ರಾಶಿ, ಚಂದ್ರ ವೇದನ, ಶನಿಸಾರ ಏನೋ ಭಾರ, ಏನು ಮಾಡೋಕ್ಕಾಗಲ್ಲ. ಹೇಳಿದ್ನಲ್ಲ, ಎಲ್ಲಿವರೆಗೂ ನಾವು ಪ್ರಶ್ನೆ ಕೇಳೋದಿಲ್ಲವೋ ಅಲ್ಲಿವರೆಗೂ ಆ ಬಂಧಗಳು ಉಳಿಯುತ್ತೆ. ಯಾವಾಗ ಪ್ರಶ್ನೆ ಕೇಳುತ್ತೇವೋ ಆ ಬಂಧ ಅವತ್ತಿಗೆ ಅಂತ್ಯ. ಡಿಸಿಷನ್ ಇಸ್ ಯೋರ್ಸ್. ನಾವೇನು ಗೊತ್ತಾ, ಕೆಲವೊಂದು ಸಮಯ ಕೆಲವೊಂದನ್ನ ದೇವ್ರು ಎಲ್ಲಿದ್ದಾನೆ, ಬಂದ್ಬಿಡ್ತಾನ ನೋಡಿ, ಇದೆ. ಈ ಥರದ್ದು ವಿಚಿತ್ರವಾದ ಪ್ರಶ್ನೆಗಳನ್ನ ಕೆಲವೊಂದು ತಂದಿಟ್ಕೋತೇವೆ. ಅದಕ್ಕೆ ಉತ್ತರನೂ ಇಲ್ಲ, ಸಿಗೋದೂ ಇಲ್ಲ. ನಾವು ಯಾರು ಒಳಗಡೆ ಇರೋ ಭಗವಂತನ ನಾವು ಪ್ರೇಮಿಸ್ಬೇಕು, ಪ್ರೀತಿಸ್ಬೇಕು ಇಲ್ಲ. ಈ ಥರದ್ದು ಮಾಡ್ತಕ್ಕ ಆಕಾಶದ ಅಳತೆ ಎಷ್ಟಿದೆ, ಇದು ಪ್ರಶ್ನೆ. ಇಲ್ಲಿಂದ ಎಷ್ಟು ದೂರ ಇದೆ, ಅನಂತ, ಅಖಂಡ, ಅಚಿಂತ್ಯ. ಅದು ಈ ಥರದ್ದು ಕೆಲವೊಂದು ಇರ್ತವೆ. ಕೆಲವೊಂದನ್ನು ಕೆದಕಲೇ ಹೋಗ್ಬಾರ್ದು. ಅದಕ್ಕೆ ಉತ್ತರಗಳೇ ಇಲ್ಲದ ಪ್ರಶ್ನೆಗಳು ಕೆಲವೊಂದಿದ್ದಾವೆ. ವೃಶ್ಚಿಕ, ಯೋಚಿಸಿ ಹೆಜ್ಜೆ ಇಡಿ. ಎಸ್ಪೆಷಲಿ ನೀವು ಕೂಡ ಅಷ್ಟೇ, ಬರವಣಿಗೆ, ಲೇಖನ,
ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ವೃದ್ಧಾಶ್ರಮ, ಅನಾಥಾಶ್ರಮ, ಗೈಡೆನ್ಸ್ ಮಾಡತಕ್ಕಂಥ ವೃತ್ತಿ ಉದ್ಯೋಗಗಳು, ದಾರಿ ತೋರಿಸ್ತಕ್ಕಂಥ ಮಾರ್ಗದರ್ಶಕ, ಇನ್ಶೂರೆನ್ಸ್, ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ, ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಾ, ಅತ್ಯದ್ಭುತ ಪ್ರಗತಿ. ಇನ್ನು ಧನುಸು ರಾಶಿ, ಚಂದ್ರ 12ನೇ ಮನೆ, ಗುರು 6ನೇ ಮನೆ. ಏನಾದರೂ ಕುಟುಂಬ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಚಿಕ್ಕುಗಳು, ಕೋರ್ಟು, ಹಣಕಾಸು ಚಿಕ್ಕುಗಳು, ಕುಟುಂಬ ಚಿಕ್ಕುಗಳು ಸೈಲೆಂಟ್ ಆಗಿದ್ಬೇಡಿ, ತಲ್ಲಣ ಮೂಡಿಸ್ಬಿಡುತ್ತೆ. ಅದೇನೋ ಹೇಳ್ತಾರೆ, ದಾರಿಲಿ ಹೋಗೋ ಮಾರಮ್ಮ ಮನೆಗಂಟ ಬಾರಮ್ಮ. ಮೊನ್ನೆ ಯಾರು ಪುಣ್ಯಾತ್ಮ, ಜಾತಕ ಗೊತ್ತು, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಕೇಳಿದ ಮಾತು, ನೀವು ನಿಮ್ಮ ಮಿಸ್ಸಸ್ ಹೇಗಿದ್ದೀರಿ? ಚೆನ್ನಾಗಿದ್ದಾವೆ, ಬ್ಯೂಟಿಫುಲ್, ರೈಟ್. ಎಲ್ಲ ಹೇಳಿದ್ಮೇಲೆ ಮೆಲ್ಲ ಬಂದು, ನಾನು ಮುಚ್ಚಿಡಕ್ಕಾಗಲ್ಲ, ನಿಮಗೆ ಗೊತ್ತಿರುತ್ತೆ. ಫಸ್ಟ್ ಪ್ರಶ್ನೆ ಕೇಳಿದ್ದೆ ಅದಕ್ಕೆಪ್ಪ, ನೀನು ನಿಮ್ಮ ಧರ್ಮಪತ್ನಿಯ ಸಂಸಾರ ಹೇಗಿದೆ ಅಂತ. ಪುಣ್ಯಾತ್ಮ ಇರೋ ಮನೆಯಲ್ಲಿರೋ ನಂದಾದೀಪ ಹಚ್ಕೊಳ್ಳೋಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಪಕ್ಕದ ದೇವಸ್ಥಾನದ ದೀಪದ ಕಡೆ ಗಮನ. ಯಾರಾದ್ರೂ 2 ದೋಣಿನಲ್ಲಿ ಕಾಲಿಟ್ಟಿರೋದು, ನೆಮ್ಮದಿಯಾಗಿರೋದು ನೋಡಿದ್ದೀಯನಯ್ಯ? ಒಂದು ಮದುವೆನೇ ಜೀವಾವಧಿ ಶಿಕ್ಷೆ, ಇನ್ನು 2ನೇದು ಗಲ್ಲು ಶಿಕ್ಷೆ. ಅನುಭವಿಸ್ತಿರೋರ್ನೆಲ್ಲ ನೋಡಿ. ಮೊದಲನೇ ಮದುವೆನೇ ಜೀವಾವಧಿ ಶಿಕ್ಷೆ, ನಾವು ಬೌಂಡ್ರಿಲಿ ಬದುಕಬೇಕು. ಅದ್ರಿಂದ ಹೊರಗಡೆ ಬರೋಕ್ಕಾಗಲ್ಲ. ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ, ಸತ್ಯ ಹೇಳ್ತೀನಿ, ಈಗಿನ ಜನ್ರೇಷನ್ಗೆ ಹೇಳ್ತೇನೆ, ಮದುವೆನೇ ಆಗ್ಬಾರ್ದು. ದಟ್ ಇಸ್ ದ ಫಸ್ಟ್ ಡೈರೆಕ್ಟ್ ಜೀವಾವಧಿ ಶಿಕ್ಷೆ. ಇನ್ನು 2ನೇದು ಬೇರೆ ಪಕ್ಕಕ್ಕೆ, ಅವ್ವ ರಾಮಚಂದ್ರ, ಗಲ್ ಶಿಕ್ಷೆನೇ ಅದು. ಇನ್ನೂ ಪುಣ್ಯಾತ್ಮ, ತಮಾಷೆ ನೋಡ್ಬೇಕು. ಅದಲ್ಲ ಅದು ಅಂತ ಹೇಳ್ಬಿಟ್ಟು ಇನ್ನೊಂದು ಹೇಳಿದೆ, ಇದು ಸ್ಟ್ರೈಟ್ ಸೂಸೈಡ್ ಕಾಣೋ ನಿನಗೆ ಅಂದೆ. ಟೈಮೇ ಇಲ್ಲ, ನಿನಗ್ ನೀನೇ ಢಮಾಲೆ ಕಾಣೋ. ಏನು ಇದು? ನಾನು ಅದಕ್ಕೆ ಕೇಳಿದೆ, ನಿನ್ನ ಸಂಸಾರ ಎಲ್ಲಿಗೆ ಬಂದು ನಿಂತಿದೆ? ದಟ್ ಇಸ್ ಫೈನ್, ಬ್ಯೂಟಿಫುಲ್. ನಿನ್ನ ಮನೆ ಬಂಗಾರ ಆಗೋಗ ಗಿಲ್ಲು ಮಾಡ್ಕೋತಾರಪ್ಪ. ಅಯ್ಯೋ ರಾಮಚಂದ್ರ, ಏನ್ ಹೇಳುತ್ತೋ ಇರ್ಲಿ, ಮಾಡಿಸುತ್ತೆ ನೋಡಿ ಕರ್ಮ. ನಾನು ಏನ್ ಮಾಡ್ಲಿ, ನನ್ನನ್ನೇ ಹುಡ್ಕೊಂಡು ಬರುತ್ತೆ. ನಿನ್ ಪಾಡಿಗೆ ಬ್ಯುಸಿ ಆಗಿದ್ರೆ ಅದಕ್ಕೆ ಸಮಯನೂ ಇರಲ್ಲ ಅಂತಕ್ಕಂಥದ್ದು. ಧನಸ್ಸು ಈ ತರ ವ್ಯವಹಾರದ ಚಿಕ್ಕು, ಕುಟುಂಬದ ಚಿಕ್ಕು, ಅವಮಾನಗಳು ಹುಡ್ಕೊಂಡು ಬಂದ್ಬಿಡ್ತವೆ, ಮಾನಸಿಕ ನೋವು ತಂದು ಕೊಟ್ಬಿಡ್ತವೆ. ಜಾಗರೂಕತೆ. ಅಲ್ಟಿಮೇಟ್ಲಿ ನಾನು ಏನ್ ಹೇಳ್ತೇನೆ ಗೊತ್ತಾ, ಇದರಿಂದ ನನಗೇನು ಲಾಭ ಸಿಗುತ್ತದೆ? ಏನೇ ಮಾಡೋಕ್ ಮೊದಲು ಅದೊಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕೊಳ್ಳಿ. ನನ್ಗೇನ್ ಸಿಗುತ್ತೆ ಇದನ್ನ ತಗೊಳ್ಳೋದ್ರಿಂದ? ಈ ಒಂದು 3 ದಿನದ ಬಾಳಿಗೋಸ್ಕರ ಏನು ಸಿಗುತ್ತದೆ, ಇದೊಂದು ಯೋಚನೆ ಮಾಡಿ. ಮಕರ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಗುರುದೃಷ್ಟಿ, ಗುರುಚಂದ್ರ ದೃಷ್ಟಿ ಚೆನ್ನಾಗಿದೆ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೀತಕ್ಕಂಥ ಅದ್ಭುತವಾದಂತ ಒಂದು ದಿನ. ಎಸ್ಪೆಷಲಿ ಶನಿ ಗುರು ನೋಡಿದಾಗ ಒಂಥರ ತುಂಬಾ ಉನ್ನತ ಸ್ಥಾನದ ಕೆಲಸಗಳು ಕಾರ್ಯಗಳು ಅನ್ನತಕ್ಕಂಥದ್ದು ಹೇಳ್ತೇವೆ. ಇಲ್ಲ ತೀರಾ ಕೆಳಗಡೆ ಲಿಕ್ಕರ್ ಬಿಸ್ನೆಸ್ಸು, ಸ್ಟೀಲು, ಸಿಮೆಂಟು, ಐರನ್ನು, ಪೆಟ್ರೋಲು, ಗ್ಯಾಸು, ಈ ಥರದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ, ರಾಜಕೀಯ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಸ್ವಲ್ಪ ಒದ್ದಾಟವೇ. ಲಗ್ನೇಚ ಶನಿ ಪಾಪಿ, ಏನೋ ಒಂದು ಭಾರ, ಯಾರದೋ ಪಾಪಿಗಳ ಕಾಟ, ಇಲ್ಲ ಯಾವುದೋ ಪಾಪದ ಕಾಟ. ಮಾಡದ ಪಾಪಕ್ಕೂ ನಾವು ಕೆಲವೊಂದು ಸಮಯ ಜೊತೆಯಲ್ಲಿ ಇದ್ವಿ ಅನ್ನೋದಕ್ಕೆ ನಾವು ಹೋಗಿ ಜೈಲಲ್ಲಿ ಕೂತ್ಬೇಕು. ಹೌದು, ಯಾರನ್ನೂ ಬಿಡೋಲ್ಲ, ಅದಿದ್ದೇ ಇರುತ್ತೆ. ಲಗ್ನಸ್ಥ ಶನಿ. ಸೊ ಅಲ್ಲೊಂದು ಭಾರ, ಒದ್ದಾಟ, ಎಳೆದಾಟ ಇರತಕ್ಕಂಥದ್ದುಂಟು. ಎಚ್ಚರಿಕೆ, ನಿಧಾನ ಮಾಡಿ, ಯೋಚಿಸಿ ಮಾಡಿ, ಕೇಳಿ ಮಾಡಿ. ದೇವಿ ಆರಾಧನೆ ಹತ್ತಿರದಲ್ಲಿ ಒಂದು ಯಾವುದಾದ್ರೂ ಗ್ರಾಮ ದೇವಿ ಇದ್ರೆ ಒಂದು ಪುಟ್ಟ ದೀಪ ಹಚ್ಚಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ. ವೆರಿ ಗುಡ್. ಮೀನ ರಾಶಿ ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ. ಶನಿ ಸ್ವಲ್ಪ ಖರ್ಚು ಕೊಡ್ತಾನೆ, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ. ಅಷ್ಟು ಬಿಟ್ರೆ ಏನು ತೊಂದರೆ ಇಲ್ಲ. ತಂದೆಯ ಆರೋಗ್ಯ ನೋಡಿಕೊಳ್ಳಿ. ತಂದೆ ಸಮಾನ. ಮಾವಯ್ಯ, ಹಿರಿಯರು, ಇಲ್ಲ ತಾಯಿ, ಮಕ್ಕಳು, ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಸಾಕು.
ಮಿಕ್ಕಂತೆ ಏನೂ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.